ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕದಲ್ಲಿರುವ ತಂದೆ, ನಿಮ್ಮ ಉನ್ನತವಾದ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ತಂದೆ. ಈ ಮುಂಜಾನೆ ಸಮಯದಲ್ಲಿ ತಂದೆ, ಗೂಗಲ್ ಮೀಟ್ ಮೂಲಕ ರಾಜ್ಯದಲ್ಲಿ ಎಲ್ಲೆಲ್ಲೋ ಇರುವಂಥ ನಿಮ್ಮ ಮಕ್ಕಳು ಒಟ್ಟಾಗಿ ಸೇರಿ ಈ ಮುಂಜಾನೆ ವೇಳೆಯಲ್ಲಿ ತಂದೆ ನಿಮ್ಮ ಮಾತುಗಳನ್ನು ತಿಳಿದುಕೊಳ್ಳುವುದ ಮೂಲಕ ದಿನವನ್ನು ಪ್ರಾರಂಭಿಸಲು ತಂದೆ ಬಹಳ ಸಂತೋಷವಾಗಿದೆ ತಂದೆ. ಅದು ನಮ್ಮ ಮನಸ್ಸಿನಲ್ಲಿ ಇದ್ದು ಬಹಳ ಕೆಲಸ ಮಾಡುತ್ತೆ, ಮನಸ್ಸಿಗೆ ಬಹಳ ತೃಪ್ತಿಯನ್ನು ನೀಡುತ್ತೆ. ನಿಮ್ಮ ಮಾತುಗಳು ನಮ್ಮ ಜೀವನಕ್ಕೆ ಬೆಳಕಾಗಿದೆ ತಂದೆ. ಇಂಥ ಒಂದು ಮಾತುಗಳನ್ನು ಹೇಳ್ತಿರ್ಬೇಕಾದ್ರೆ ನನಗೆ ಜೊತೆಯಾಗಿದ್ದು ನಡೆಸಿ, ಕೇಳುತ್ತಿರುವಂಥ ನಿಮ್ಮ ಮಕ್ಕಳು ಎಚ್ಚರಿಕೆಯಾಗಿ ಕೇಳುವುದಕ್ಕೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ತಂದೆಯೇ, ಆಮೇನ್. ಆತ್ಮೀಯರೆಲ್ಲರಿಗೂ ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ನಾವು ಆಲೋಚನೆ ಮಾಡುವಂಥ ಅಂಶದ ಹೆಸರು, ಸಾಯಿಸದೆ ಹೋದರೆ ಸಾವು ಖಂಡಿತ, ಸಾಯಿಸದೆ ಹೋದರೆ ಸಾವು ಗ್ಯಾರಂಟಿ. ಈ ಒಂದು ಸಂದೇಶ ಇವತ್ತು ನಾವು ಆಲೋಚನೆ ಮಾಡೋಣ. ಸಾಯಿಸದೆ ಹೋದರೆ ಸಾವು ಗ್ಯಾರಂಟಿ. ಏನು ಸಾಯಿಸದೆ ಹೋದರೆ ಸಾವು? ಯಾವುದನ್ನು ಸಾಯಿಸಬೇಕು? ಯಾರನ್ನು ಸಾಯಿಸಬೇಕು? ಈಗ ಎಷ್ಟು ಜನಕ್ಕೆ ಸಾವು ಅಂದರೆ ಭಯ ಇದೆ? ಸಾವು ಅಂದರೆ ಎಲ್ರಿಗೂ ಭಯನೇ. ಭೂಮಿಯಲ್ಲಿರುವಂಥ ಜೀವಿಸ್ತಿರುವಂಥ ಪ್ರತಿಯೊಬ್ಬರಿಗೂ ಸಾವು ಅಂದರೆ ಎಲ್ಲೋ ಒಂದು ವಿಷಯದಲ್ಲಿ ಭಯ ಇದ್ದೇ ಇರುತ್ತೆ. ಆದರೆ ನಾವು ಭಯಪಡಬೇಕಾದದ್ದು ಸಾವಿಗೆ ಅಲ್ಲ, ಸಾವನ್ನು ಕೊಡುವಂಥ ದೇವರಿಗೆ ನಾವು ಭಯಪಡಬೇಕು. ಈ ಒಂದು ಸಂದೇಶ ಕೇಳಿದ ನಂತರ ನಾವು ಭಯಪಡಬೇಕಾದಂಥದ್ದು ದೇವರಿಗೆ ಹೊರತು ಸಾವಿಗೆ ಅಲ್ಲ ಅನ್ನೋದನ್ನು ಎಲ್ಲರೂ ಮೈಂಡಲ್ಲಿ ಇಟ್ಕೊಳ್ಳಬೇಕೆಂದು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಸಾಯಿಸದೆ ಹೋದರೆ ಸಾವು ಏನು ಎನ್ನುವಂಥದ್ದನ್ನು ನಾವು ಆಲೋಚನೆ ಮಾಡೋಣ. ಇವತ್ತಿನ ಪ್ರಾಪಂಚಿಕ ಸಮಾಜದಲ್ಲಿ ಮನುಷ್ಯರು ಒಬ್ಬರನ್ನೊಬ್ಬರು ಸಾಯಿಸ್ಕೊಳ್ಳೋದನ್ನು ನಾವು ನೋಡ್ತೇವೆ. ಹಾಗೆ ಗಿಡಗಳನ್ನು ಮರಗಳನ್ನು ಕಡ್ದಾಕೋದನ್ನು ನಾವು ನೋಡ್ತೇವೆ. ಈ ಗಿಡಗಳ ಮರಗಳನ್ನು ಕಡ್ದಾಕೋದ್ರಿಂದ ಏನಾದರೂ ಸಮಸ್ಯೆ ಇದೆಯಾ ಅನ್ನೋದಾದರೆ ಸಮಸ್ಯೆ ಇದೆ. ಏನು ಸಮಸ್ಯೆ? ಪರಿಸರ ಮಾಲಿನ್ಯ ಅನ್ನುವಂಥದ್ದು ಉಂಟಾಗುತ್ತೆ. ಗಿಡಗಳು ಕಡಿಯೋದ್ರಿಂದ ಸಮಸ್ಯೆಗಳು ಇದೆ, ಸಮಸ್ಯೆಗಳು ಬರುತ್ತೆ. ಹಾಗೆ ಮನುಷ್ಯರನ್ನು ಸಾಯಿಸೋದ್ರಲ್ಲಿ ಕೂಡ ಸಮಸ್ಯೆ ಇದೆ. ಏನಾಗುತ್ತೆ? ಎಲ್ಲ ಮನುಷ್ಯರನ್ನು ಕಡ್ದಾಕೊಂಡು ಸಾಯಿಸ್ಕೊಳ್ತಾ ಹೋದರೆ ಜನಸಂಖ್ಯೆ ಅನ್ನುವಂಥದ್ದು ಕಮ್ಮಿ ಆಗ್ತಾ ಹೋಗುತ್ತೆ. ಗಿಡಗಳನ್ನು ಕಡಿಯೋದ್ರ ಮೂಲಕ ಲಾಭ ಏನಾದರೂ ಇದೆಯಾ ಅನ್ನೋದಾದರೆ ಲಾಭ ಏನೂ ಇಲ್ಲ, ನಷ್ಟ ಇದೆ. ಮನುಷ್ಯರನ್ನು ಸಾಯಿಸೋದ್ರ ಮೂಲಕ ಲಾಭ ಇದೆಯಾ? ಲಾಭ ಇಲ್ಲ, ನಷ್ಟ. ಹಾಗಾದರೆ ಸಾಯಿಸದೆ ಹೋದರೆ ಸಾವು ಏನು? ಏನು ಸಾಯಿಸದೆ ಹೋದರೆ ಸಾವು? ಯಾವುದನ್ನು ಸಾಯಿಸಬೇಕು? ಯಾರನ್ನು ಸಾಯಿಸಬೇಕು? ಈ ಒಂದು ಅಂಶವನ್ನು ಕೇಳಿದ ನಂತರ ನೀವು ಕತ್ತಿ ತಗೊಂಡು ಸಾಯಿಸಬೇಕು. ಹೇಗೆ? ಯಾವುದನ್ನು ಸಾಯಿಸಬೇಕು? ಯಾವುದನ್ನು ಎನ್ನುವಂಥದ್ದನ್ನು ಯೋಚನೆ ಮಾಡೋಣ. ಮರವನ್ನಾದರೆ ಅಲ್ಲ, ಮನುಷ್ಯರನ್ನು ಅಲ್ಲ. ಮತ್ತು ಯಾರನ್ನು ಸಾಯಿಸಬೇಕು? ಸಾಯಿಸದೆ ಹೋದರೆ ಸಾವು ಗ್ಯಾರಂಟಿ. ಸಾಯಿಸದೆ ಹೋದರೆ ಸಾವು. ಯಾವುದನ್ನು ಸಾಯಿಸಬೇಕು? ಯಾರನ್ನು ಸಾಯಿಸಬೇಕು? ಆಲೋಚನೆ ಮಾಡೋಣ. ಬಹಳ ಜನ ಪವಿತ್ರ ಯುದ್ಧವೆಂದು ಒಬ್ಬರನ್ನೊಬ್ಬರು ಸಾಯಿಸಿಕೊಳ್ಳುವುದಂತನ್ನು ನಾವು ನೋಡ್ತೇವೆ. ಸಾಯಿಸಿದ್ರೆ ನಮಗೆ ಸ್ವರ್ಗದಲ್ಲಿ ಉನ್ನತವಾದಂಥ ಸ್ಥಾನ ಸಿಗುತ್ತೆ ಎಂದು ಒಬ್ಬರನ್ನೊಬ್ಬರು ಕಡ್ದಾಕೊಳ್ತಿರುವುದನ್ನು ನೋಡ್ತೇವೆ. ಅದಕ್ಕಾಗಿ ಅವರು ಸಾಯಿಸ್ತಾರೆ ಮತ್ತು
ಸತ್ತೋಗ್ತಾರೆ. ಹಾಗೆ ಸಾಯಿ ಸತ್ತೋಗು ಎಂದು ಹೇಳ್ತಾರೆ. ಇದು ನಾವು ಕೇಳಿದಂಥದ್ದು. ನಾವು ಸಮಾಜದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ತಲೆಯನ್ನು ಕಡ್ದಾಕಿರೋದಾಗಿರ್ಬೋದು, ಕೈ ಕಾಲನ್ನು ಕಡ್ದಾಕಿರೋದಾಗಿರ್ಬೋದು. ಈ ರೀತಿ ಏನಾದರೂ ಕಡ್ದಾಕಿದ್ರೆ ಅವರು ಏನಾಗ್ತಾರೆ? ಅವರು ನರಹಂತಕರಾಗ್ತಾರೆ, ಅಪರಾಧಿಗಳಾಗ್ತಾರೆ. ಮತ್ತು ಸಾಯಿಸದೆ ಹೋದರೆ ಸಾವು ಬರುತ್ತಾ? ಸಾಯಿಸದೆ ಹೋದರೆ ಸಾವ? ಯಾರನ್ನು ಸಾಯಿಸಬೇಕು? ಯಾವುದನ್ನು ಸಾಯಿಸಬೇಕು? ಸಾಯಿಸದೆ ಹೋದರೆ ಬರುವ ಸಾವು ಹೇಗಿರುತ್ತೋ ಎನ್ನುವಂಥದ್ದನ್ನು ತಿಳಿದುಕೊಳ್ಳೋಣ. ಯಾರನ್ನು ಸಾಯಿಸಬೇಕು, ಯಾವುದನ್ನು ಸಾಯಿಸಬೇಕು? ಯೇಸು ಕ್ರಿಸ್ತರು ಈ ಭೂಮಿ ಮೇಲೆ ಬಂದ ಮೇಲೆ ಆತನು ತನ್ನ ಮಾತುಗಳಲ್ಲಿ ಒಂದು ಅದ್ಭುತವಾದಂಥ ಮಾತು ಏನು ಮಾತಾಡಿದ್ದಾರೆ ಎನ್ನುವಂಥದ್ದನ್ನು ನಾವು ಆಲೋಚನೆ ಮಾಡೋಣ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 29ನೇ ವಚನ. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಇಲ್ಲಿ ಯೇಸು ಕ್ರಿಸ್ತರು ಏನಂತ ಹೇಳ್ತಿದ್ದಾರೆ? ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡಿ ಬಿಡು. ನಿನ್ನ ಕಣ್ಣು ಪಾಪದಲ್ಲಿ ಸಿಕ್ಕಿಸಿದ್ರೆ ಅದನ್ನು ಕಿತ್ತು ಬಿಸಾಕಬೇಕಂತೆ. ಹಾಗೆ ಕೆಳಗಡೆ ಓದ್ಕೊಳ್ತಾ ಏನು ಹೇಳ್ತಿದ್ದಾರೆ? ನಿನ್ನ ಕೈ ನಿನ್ನನ್ನು ಪಾಪದ ಕಡೆಗೆ ಕರ್ಕೊಂಡು ಹೋಗ್ತಿದೆ, ಅದನ್ನು ಕಿತ್ತು ಬಿಸಾಕ್ಬಿಡು, ಕಡ್ದಾಕು. ನಿನ್ನ ಕಾಲುಗಳು ಪಾಪದ ಕಡೆಗೆ ನಡೆಸ್ತಾ ಇದೆಯಾ, ಅದನ್ನು ಕಡ್ದಾಕಬೇಕು ಅಂತ ಯೇಸು ಕ್ರಿಸ್ತರೇ ಹೇಳ್ತಿದ್ದಾರೆ. ಹಾಗೆಯೇ ಮತ್ತೊಂದು ಸಂದರ್ಭದಲ್ಲಿ ಕೂಡ ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 7-8 ವಚನಗಳು. ತೊಡಕುಗಳು ಬರುವುದರಿಂದ ಲೋಕಕ್ಕೆ ಎಷ್ಟೋ ಕೇಡು. ತೊಡಕುಗಳು ಹೇಗಾದರೂ ಬರುವವು. ಆದಾಗ್ಯೂ ಯಾವ ಮನುಷ್ಯನಿಂದ ತೊಡಕು ಬರುತ್ತದೋ ಅವನ ಗತಿಯನ್ನು ಏನು ಹೇಳಲಿ? ತೊಡಕುಗಳು ಅಂದರೆ ಸಮಸ್ಯೆಗಳು ಅಥವಾ ಅಡ್ಡಿ. ಹಾಗೆ 7-8 ಇವೆರಡು ವಚನಗಳನ್ನು ನಾವು ಓದಿಕೊಳ್ಳೋಣ. 7-9 ವಚನಗಳು. 8ನೇ ವಚನ, ಅವನ ಗತಿಯನ್ನು ಏನು ಹೇಳಲಿ? ಹಾಗಾದರೆ ನಿನ್ನ ಕೈಯಾಗಲಿ ನಿನ್ನ ಕಾಲಾಗಲಿ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಡಿಬಿಡು. 2 ಕೈ 2 ಕಾಲು ಉಳ್ಳವನಾಗಿದ್ದು ನಿತ್ಯವಾಗಿರುವ ಬೆಂಕಿಯಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕೈ ಕಾಲು ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು. 2 ಕಣ್ಣು ಉಳ್ಳವನಾಗಿದ್ದು ಅಗ್ನಿ ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಯೇಸು ಕ್ರಿಸ್ತರು ಏನಂತ ಹೇಳ್ತಿದ್ದಾರೆ? ನಿನ್ನ ಕೈ ಪಾಪಕ್ಕೆ ಕಾರಣ ಆದರೆ ಅದನ್ನು ಕಡಿದು ಬಿಸಾಕು, ಕಡ್ದಾಕು, ಕತ್ತರಿಸಿ ಬಿಡು. ಹಾಗಾದರೆ ಸಾಯಿಸಬೇಕಾದದ್ದು ಯಾವುದನ್ನು ಸಾಯಿಸಬೇಕು? ಯಾವುದನ್ನು ಕಡ್ದಾಕಬೇಕು? ಕಣ್ಣು ಕಿತ್ತು ಬಿಸಾಕಬೇಕಂತೆ, ಕೈಯನ್ನು ಕಿತ್ತು ಬಿಸಾಕಬೇಕಂತೆ, ಕಾಲನ್ನು ಕತ್ತರಿಸಬೇಕಂತೆ. ಕಡಿಯಬೇಕಾದಂಥದ್ದು ಮರವನ್ನಲ್ಲ, ಗಿಡವನ್ನಲ್ಲ, ಮನುಷ್ಯರನ್ನ ಅಲ್ಲ, ನಮ್ಮ ಕಣ್ಣು ಕೈ ಕಾಲುಗಳನ್ನು. ಕ್ರೈಸ್ತರಾದಂಥ ನಾವು ಕತ್ತರಿಸಬೇಕಾದದ್ದು ಯಾವುದನ್ನು? ಕಣ್ಣು ಪಾಪಕ್ಕೆ ಕಾರಣ ಆಗಿದೆಯಾ ಅದನ್ನು ಕತ್ತರಿಸಬೇಕು. ಕೈ ಪಾಪಕ್ಕೆ ಕಾರಣ ಆಗ್ತಾ ಇದೆಯಾ ಅದನ್ನು ಕತ್ತರಿಸಬೇಕು. ಕಾಲು ಪಾಪಕ್ಕೆ ಕಾರಣ ಆಗ್ತಿದೆಯಾ ಅದನ್ನು ಕತ್ತರಿಸಬೇಕು. ಯಾಕೆ ಅಂದರೆ ಕಣ್ಣಿನಿಂದ ನೋಡ್ತಿದ್ದೀವಿ, ಕೈಗಳಿಂದ ಕೆಲಸ ಮಾಡ್ತೀವಿ, ಕಾಲುಗಳಿಂದ ನಡೆದಾಡ್ತೀವಿ. ಕಣ್ಣು ಏನನ್ನು ನೋಡ್ತಿದೆ? ಪಾಪದ ಕಾರ್ಯಗಳನ್ನು ನೋಡ್ತಾ ಇದೆಯಾ? ಹಾಗಾದರೆ ಅದನ್ನು ಕಿತ್ತು ಬಿಸಾಕಬೇಕು. ಕೈಗಳು ಏನು ಮಾಡ್ತಾ ಇದೆ? ಪಾಪದ ಕೆಲಸವನ್ನು ಮಾಡ್ತಾ ಇದೆಯಾ? ಅದನ್ನು ಕತ್ತರಿಸು. ಕಾಲುಗಳು ಎಂಥ ಕಡೆಗೆ ನಡೆಸ್ತಾ ಇದೆ? ಪಾಪದ ಕಡೆಗ. ಕಡೆದು ಹಾಕೋ ಅದನ್ನು ಎಂದು ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ. ಈಗ ನನ್ನ ಕೈ ನನಗೆ ಅಡ್ಡಿ ಪಡಿಸ್ತಾ ಇದೆ ಅಂದರೆ ಈಗ ಇದನ್ನು ಕಡ್ದಾಕಬೇಕಾ? ಒಂದು ವೇಳೆ ಈ ಕೈಯನ್ನು ಕಡಿದು ಹಾಕಿದ್ರೆ ದೇವರ ಕೆಲಸ ಹೇಗೆ ಮಾಡೋದು?
ಸುವಾರ್ತೆ ಕೆಲಸ ಹೇಗೆ ಮಾಡೋದು? ಕೈನ ಕಡಿದು ಹಾಕಿದ್ರೆ ಈಗ ಮೆಸೇಜ್ಗಳನ್ನು ಆಗಿರ್ಬೋದು, ರೆಕಾರ್ಡಿಂಗ್ ಆಗಿರ್ಬೋದು, ಲೈವ್ ಕೊಡೋದಾಗಿರ್ಬೋದು, ಸ್ಕ್ರಿಪ್ಟ್ಗಳನ್ನು ಬರೆಯೋದಾಗಿರ್ಬೋದು, ಡಾಕ್ಯುಮೆಂಟ್ರಿಗಳನ್ನು ಮಾಡೋದಾಗಿರ್ಬೋದು, ಡಾಕ್ಯುಮೆಂಟ್ರಿಗಳಿಗೆ ಪ್ಲ್ಯಾನ್ ಮಾಡ್ಕೊಂಡು ಬರೆಯೋದಾಗಿರ್ಬೋದು, ಬುಕ್ಗಳನ್ನು ಟೈಪ್ ಮಾಡೋದಾಗಿರ್ಬೋದು, ಸಾಂಗ್ ಎಡಿಟ್ ಮಾಡೋದಾಗಿರ್ಬೋದು. ಇದೆಲ್ಲ ಹೇಗೆ ಮಾಡೋದು? ಕೈಯನ್ನು ಕತ್ತರಿಸ್ಕೊಂಬಿಟ್ರೆ ಈ ಎಲ್ಲ ಕೆಲಸಗಳನ್ನು ಮಾಡೋದು ಹೇಗೆ? ನನಗೆ ಈ ಕೈಯೆಲ್ಲ ಅಡ್ಡಿ ಮಾಡ್ತಾ ಇದೆ ಅಂಥೇಳಿ ಇದನ್ನು ಕತ್ತರಿಸಿ ಹಾಕಿದ್ರೆ ಕೆಲಸಗಳನ್ನು ಹೇಗೆ ಮಾಡೋದು? ಹಾಗೆ ಕಾಲುಗಳನ್ನು ಕೂಡ ಕಡ್ದು ಹಾಕಿದ್ರೆ ಸುವಾರ್ತೆ ನಿಮಿತ್ತವಾಗಿ ಊರುಗಳಿಗೆ ಹೋಗೋದು ಹೇಗೆ? ಸುವಾರ್ತೆಗಾಗಿ ನಡೆಯೋದು ಹೇಗೆ? ಇಲ್ಲಿ ಯೇಸು ಕ್ರಿಸ್ತರು ನಿಮ್ಮ ಅವಯವಗಳನ್ನು ನಿಮ್ಮನ್ನು ಅಡ್ಡಿ ಮಾಡಿದರೆ ಅದನ್ನು ಕತ್ತರಿಸಿ ಹಾಕಲು ಹೇಳ್ತಿದ್ದಾರೆ. ಏನು ಇದರ ಅರ್ಥ ಎನ್ನುವಂಥದ್ದನ್ನು ಯೋಚನೆ ಮಾಡಬೇಕು. ಯೇಸು ಕ್ರಿಸ್ತರು ಯಾವುದನ್ನು ಕಡೆದು ಹಾಕಲು ಹೇಳ್ತಿದ್ದಾರೆ? ನಿಮ್ಮ ಆಲೋಚನೆಯಲ್ಲಿ ಹುಟ್ಟುವಂಥ ಕಾರ್ಯಗಳನ್ನು ಕಡಿದು ಹಾಕೋದಕ್ಕೆ ಹೇಳ್ತಿದ್ದಾರೆ. ನಿಮ್ಮ ಆಲೋಚನೆಯಲ್ಲಿ ಹುಟ್ಟುವಂಥ ಕಾರ್ಯಗಳನ್ನು ಕಡಿದು ಹಾಕಬೇಕಂತೆ. ನಿನ್ನ ಕೈ ಪಾಪದ ಕಾರ್ಯಗಳನ್ನು ಮಾಡುವುದಕ್ಕೆ ಕರೀತಿದೆಯಾ? ಇದನ್ನು ಕಡೆದಾಕೋ. ಎಲ್ಲಿ? ಆಲೋಚನೆಯಲ್ಲಿ. ಯಾವುದನ್ನು ಕಡಿಬೇಕು? ಯಾವ ರೀತಿ ಕಡಿಬೇಕು? ಮನೆಯಲ್ಲಿರೋ ಚಾಕು ತಗೊಂಡು ಕಡ್ದಾಕೋಬೇಕಾ? ಯಾವುದನ್ನು ಸಾಯಿಸಬೇಕು? ಆಲೋಚನೆಗಳನ್ನು ಸಾಯಿಸಬೇಕು. ನೋಡಿ, ಉಗ್ರವಾದಿಗಳು ಒಂದು ಕಡೆ ಬಾಂಬ್ ಇಡಬೇಕಂತ ಅಂದ್ಕೊಂಡ್ರೆ ಅವರು ಮೊದಲನೇದಾಗಿ ಅವರಲ್ಲಿ ಎಲ್ಲಿ ಹುಟ್ಟುತ್ತೆ ಅದು ಮನಸ್ಸಿನಲ್ಲಿ ಒಂದು ಪ್ಲ್ಯಾನು ಹಾಕ್ಕೊಳ್ತಾರೆ. ಆಲೋಚನೆಗಳಲ್ಲಿ ಒಂದು ಪ್ಲ್ಯಾನಲ್ಲಿ ಹಾಕ್ಕೊಳ್ತಾರೆ. ಮನಸ್ಸಿನಲ್ಲಿ ಹುಟ್ಟುವಂಥ ಆಲೋಚನೆ ಅದು ಮೊದಲನೇದಾಗಿ. ಎಲ್ಲಿ ಮನುಷ್ಯರಿರ್ತಾರೆ, ಯಾವ ಜಾಗದಲ್ಲಿ ಇರ್ತಾರೆ, ಚೆನ್ನಾಗಿ ಎಷ್ಟು ಜನರು ಸಾಯಬೇಕು, ಇವರು ಸಾಯಬೇಕಾದ್ರೆ ಯಾವ ಟೈಮಲ್ಲಿ ಇಡಬೇಕು, ಎಲ್ಲ ಮೈಂಡಲ್ಲಿ ಒಂದು ಸ್ಕೆಚ್ ಹಾಕಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಬಾಂಬನ್ನು ಇಡುವಂಥದ್ದನ್ನು ನಾವು ನೋಡ್ತೇವೆ. ಇಂತಹ ಆಲೋಚನೆ ಎಲ್ಲಿ ಬರುತ್ತೆ ಅನ್ನುವಾಗ ಇಂತಹ ಆಲೋಚನೆ ಹೃದಯದಲ್ಲಿ ಹುಟ್ಟುತ್ತೆ, ಮನಸ್ಸಿನಲ್ಲಿ. ಅದನ್ನು ಕಡಿದು ಹಾಕಿಕೊಳ್ಳಬೇಕು, ಸಾಯಿಸಿಕೊಳ್ಳಬೇಕು, ಕತ್ತರಿಸಿ ಹಾಕಬೇಕು ಅದನ್ನು. ಈಗ ಆಲೋಚನೆ ಬಂದರೆ ಅಲ್ವಾ ಕೆಲಸ ಮಾಡುತ್ತೆ. ಕೈಗಳು ಕಾಲುಗಳು ಆಗಿರ್ಬೋದು, ನೋಡುವಂಥ ದೃಷ್ಟಿ ಆಗಿರ್ಬೋದು, ನಡೆದಾಡೋದಾಗಿರ್ಬೋದು, ಇದೆಲ್ಲ ಎಲ್ಲಿ ಬರುತ್ತೆ? ಆಲೋಚನೆಯಲ್ಲಿ ಹುಟ್ಟುವುದರಿಂದ ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ. ಅದನ್ನು ಮೊದಲು ಸಾಯಿಸಬೇಕು. ಸಾಯಿಸದೆ ಹೋದರೆ ಸಾವು ಗ್ಯಾರಂಟಿ. ಯಾಕೆ ಸಾಯಿಸಬೇಕು? ಶರೀರವನ್ನು ಕುರಿತು ಬರೆಸಿರುವಂಥ ಮಾತುಗಳನ್ನು ನಾವು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 7ನೇ ವಚನ. ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂತಹ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಿಲ್ಲ. ಶರೀರ ಭಾವವುಳ್ಳ ಮನಸ್ಸು ದೇವರಿಗೆ ಶತ್ರು, ದೇವರಿಗೆ ವಿರೋಧಿಯಂತೆ. ವಿರೋಧವಾದಂಥ ಶರೀರ ಸ್ವಭಾವವುಳ್ಳ ಮನಸ್ಸು ಏನು ಮಾಡಬೇಕು? ವಿರೋಧವುಳ್ಳ ಈ ಶರೀರ ಸ್ವಭಾವವನ್ನು ಸಾಯಿಸಬೇಕು. ಯೇಸು ಕ್ರಿಸ್ತರ ಮಾತಿನಲ್ಲಿರುವಂಥ ಆಂತರ್ಯ ಏನು? ಶರೀರ ಸ್ವಭಾವವುಳ್ಳ ಮನಸ್ಸು. ಈ ಮನಸ್ಸಿನಲ್ಲಿ ಹುಟ್ಟುವಂಥ ಆಲೋಚನೆಗಳು, ಇಂತಹ ಕೆಟ್ಟ ಆಲೋಚನೆಗಳನ್ನು ಏನು ಮಾಡಬೇಕು? ಸಾಯಿಸಬೇಕು. ಸಾಯಿಸದೆ ಹೋದರೆ ಏನಾಗುತ್ತೆ? ಅದು ಏನು ಮಾಡುತ್ತೆ? 7ನೇ ವಚನ ಮತ್ತೆ. ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಕ್ಕೆ ಆಗುವುದೂ ಇಲ್ಲ. ಶರೀರ ಭಾವಾಧೀನನು ದೇವರಿಗೆ ಮೆಚ್ಚಿಕೆಯಾಗಲಾರನು. ಶರೀರ ಸ್ವಭಾವ ಉಳ್ಳವನು ಏನಂತೆ? ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲಂತೆ. ಅಂತಹ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಿಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ.
ದೇವರ ನಿಯಮಗಳಿಗೆ ಒಳಪಡುವುದಿಲ್ಲ ಅಂತೆ. ದೇವರ ಮಾತುಗಳನ್ನ ಕೇಳೋದಿಲ್ಲ, ದೇವರ ಕೆಲಸವನ್ನು ಮಾಡೋದಿಲ್ಲ. ದೇವರ ಕೆಲಸ ಅಂದ್ರೆ ಅಸಡ್ಡೆ ಮಾಡ್ತದೆ, ದೇವರ ಕೆಲಸ ಅಂದ್ರೆ ಪಕ್ಕಕ್ಕಿಡುತ್ತೆ, ದೇವರ ಕೆಲಸ ಅಂದ್ರೆ ಟೈಮ್ ಇಲ್ಲ ಬ್ರದರ್ ಅನ್ನುತ್ತೆ, ದೇವರ ಕೆಲಸ ಅಂದ್ರೆ ಟೈಮ್ ಕೊಡಕ್ ಆಗ್ತಿಲ್ಲ ಬ್ರದರ್ ಅನ್ನುತ್ತೆ, ದೇವರ ಕೆಲಸ ಅಂದ್ರೆ ಇಂಟ್ರೆಸ್ಟ್ ತೋರ್ಸೋದಿಲ್ಲ, ದೇವರ ಕೆಲಸ ಅಂದ್ರೆ ಕಾರಣಗಳನ್ನ ಹೇಳುತ್ತೆ, ದೇವರ ಕೆಲಸ ಅಂದ್ರೆ ನೆಪಗಳನ್ನ ಹೇಳುತ್ತೆ. ಇಂಥ ಮನಸ್ಸಿನ ಸಾಯಿಸದೆ ಹೋದರೆ ದೇವರ ನಿಯಮಕ್ಕೆ ಒಳಪಡುವುದಿಲ್ಲ, ಒಳಗಾಗುವುದಿಲ್ಲ, ಅದನ್ನು ಒಳಪಡಿಸೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಶರೀರ ಸ್ವಭಾವವುಳ್ಳ ಮನಸ್ಸು, ಆ ಮನಸ್ಸನ್ನ ಒಳಪಡಿಸಿಕೊಳ್ಳಬೇಕು. ನಮ್ಮ ಅವಯವಗಳಲ್ಲಿ ನಮ್ಮ ಅವಯವಗಳಲ್ಲಿ ಹುಟ್ಟುವಂತ ಆಲೋಚನೆಗಳು, ಕೋರಿಕೆಗಳನ್ನ ಇವನ್ನೆಲ್ಲ ಸಾಯಿಸಬೇಕು. ಅದು ಮಾತನ್ನ ಕೇಳೋದಿಲ್ಲ, ತಿರಸ್ಕರಿಸುತ್ತೆ, ದೇವರ ಮಾತನ್ನ ತಿರಸ್ಕರಿಸುತ್ತೆ, ಧರ್ಮಶಾಸ್ತ್ರವನ್ನ, ಸತ್ಯವೇದದಲ್ಲಿ ಬರೆದಿರುವಂತ ಅನೇಕ ಮಾತುಗಳನ್ನ ಅದು ತಿರಸ್ಕರಿಸುತ್ತೆ. ಅದು ಯಾವ್ದನ್ನ ಆಕ್ಸೆಪ್ಟ್ ಮಾಡುತ್ತೆ ಅಂದ್ರೆ ಅದಕ್ಕೆ ಇಷ್ಟವಾದಂಥದ್ದು, ಆಶೀರ್ವಾದಕರವಾಗಿರುವಂತ ಮಾತುಗಳು ಮಾತ್ರ ಆಕ್ಸೆಪ್ಟ್ ಮಾಡುತ್ತೆ. ವಿರುದ್ಧವಾದಂತ ಮಾತುಗಳು ಏನಾದ್ರು ಓದಿದ್ರೆ ಇದು ಬೇಡ, ಇದು ನನ್ಗಲ್ಲ ಅಂತ ಹೇಳಿ ಪಕ್ಕಕ್ಕೆ ಇಟ್ಬಿಡುತ್ತೆ. ಶರೀರ ಸ್ವಭಾವವುಳ್ಳ ಮನಸ್ಸು ಅದನ್ನು ಒಳಪಡಿಸಿಕೊಳ್ಬೇಕು, ಇಲ್ಲಾಂದ್ರೆ ಒಳಪಡೋದಿಲ್ಲ ಅಂತೆ ಅದು. ಹೀಗೆ ದೇವರ ಮಾತನ್ನು ತಿರಸ್ಕರಿಸಿದರೆ ಏನಾಗುತ್ತೆ? ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಲೋಕ ಸ್ನೇಹವು ದೇವರಿಗೆ ವಿರೋಧ. ಲೋಕದೊಡನೆ ಗೆಳೆತನ ಬಯಸುವವನು ಯಾರಿಗೆ ವಿರೋಧಿ? ದೇವರಿಗೆ ವಿರೋಧಿ. ನಮ್ಮ ಆಲೋಚನೆಗಳಲ್ಲಿ ಹುಟ್ಟುವಂತ ಸಂಗತಿಗಳನ್ನ ಏನ್ ಮಾಡ್ಬೇಕು? ನಾವು ಸಾಯಿಸಬೇಕು. ಸಾಯಿಸದಿದ್ರೆ ನಾವು ಈ ಲೋಕಾನುಸಾರಿಗಳು, ದೇವರಿಗೆ ವಿರೋಧಿಗಳು. ಈಗ ಯಾರಿಗೆ ಶತ್ರುಗಳಾಗ್ತೇವೆ? ದೇವರಿಗೆ ಶತ್ರುಗಳಾಗ್ತೇವೆ, ದೇವರಿಗೆ ವಿರೋಧಿಗಳಾಗ್ತೇವೆ. ಹೀಗೆ ದೇವರಿಗೆ ಶತ್ರುಗಳು ಆಗೋದು ಆದ್ರೆ ನಮ್ಗೆ ಇಷ್ಟವಾಗುತ್ತಾ? ದೇವರಿಗೆ ವಿರೋಧಿಗಳಾಗುವುದು ಇಷ್ಟನಾ? ಮನುಷ್ಯರಿಗೆ ಶತ್ರುಗಳಾದ್ರೆ ಮತ್ತೆ ಮನುಷ್ಯರು ಒಂದಾಗ್ತಾರೆ. ಲೋಕಾನುಸಾರವಾಗಿ ಈ ದೇಹವನ್ನ ಸುಖದಿಂದ ಬೆಳೆಸಿದಾರ. ಯಾರಿಗೆ ಶತ್ರುಗಳಾಗ್ತಿವಿ? ದೇವರಿಗೆ ಶತ್ರುಗಳಾಗ್ತಿವಿ. ಅಂದ್ರೆ ಈ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಿಗೆ ಶತ್ರುಗಳಾಗ್ತಿವಿ. ನಮ್ಮನ್ನು ಎತ್ತಿದಂತ ಆ ತಂದೆಗೆ ಶತ್ರುಗಳಾಗ್ತೇವೆ. ಇಂತಹ ದೇವರಿಗೆ ಶತ್ರುಗಳ ಆದ್ರೆ ಹೇಗಿರುತ್ತೆ ನಮ್ಮ ಪರಿಸ್ಥಿತಿ? ಅಷ್ಟು ಮಹಾದೇವರಿಗೆ ಶತ್ರುಗಳಾದ್ರೆ ಹೇಗಿರುತ್ತೆ ನಮ್ಮ ಪರಿಸ್ಥಿತಿ? ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಇಬ್ರಿ 10ನೇ ಅಧ್ಯಾಯ 31ನೇ ವಚನದಲ್ಲಿ, ಜೀವ ಸ್ವರೂಪನಾದ ದೇವರ ಕೈಗೆ ಬೀಳುವುದು ಬಹು ಭಯಂಕರ, ಭಯಾನಕ. ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಬೀಳುವುದು ಭಯಾನಕ ಅಂತ. ಶರೀರ ಸ್ವಭಾವವುಳ್ಳ ಮನಸ್ಸು, ಈ ಮನಸ್ಸಿನಲ್ಲಿ ಹುಟ್ಟುವಂತ ಆಲೋಚನೆಗಳು ಸಾಯಿಸದೆ ಹೋದ್ರೆ ನಿತ್ಯವೂ ಸಾಯುವಂತ ನರಕಕ್ಕೆ ಹೋಗ್ತೀವಿ. ಯಾಕೆಂದ್ರೆ ನಾವು ದೇವರಿಗೆ ವಿರೋಧಿಗಳಾಗ್ತೀವಿ. ದೇವರಿಗೆ ವಿರೋಧಿಗಳು. ಶರೀರ ಸ್ವಭಾವವುಳ್ಳ ಮನಸ್ಸು ದೇವರಿಗೆ ವಿರೋಧ. ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯುವವರು ದೇವರನ್ನ ಮೆಚ್ಚಿಸಲು ಅಸಾಧ್ಯ. ಅಂದ್ರೆ ಶರೀರ ಸ್ವಭಾವವನ್ನು ಅನುಸರಿಸಿ ನಡೆಯುವವರು ದೇವರನ್ನ ಸಂತೋಷ ಪಡಿಸೋದಕ್ಕೆ ಆಗೋದಿಲ್ಲ. ಈ ಶರೀರ ಸಂಬಂಧವಾದ ಕಾರ್ಯಗಳಿಂದ ದೇವರಿಗೆ ವಿರೋಧಿಗಳಾಗ್ತಾರೆ. ಅಂದ್ರೆ ಸಾಯಿಸದೆ ಹೋದ್ರೆ, ಶರೀರ ಸ್ವಭಾವವುಳ್ಳ ಈ ಮನಸ್ಸನ್ನ ಸಾಯಿಸದೆ ಹೋದ್ರೆ ವಿರೋಧಿಗಳಾಗ್ತೀವಿ, ದೇವರಿಗೆ ವಿರೋಧಿಗಳು. ಕ್ರೈಸ್ತರಾದಂತ ನಾವು ತಿಳಿದುಕೊಳ್ಳುತ್ತಿದ್ದೇವೆ ಏನಂತ ಹೇಳಿ, ನಮ್ಮ ವಿರೋಧಿ ಯಾರು ಅಂತ ಕೇಳಿದ್ರೆ ನಾವು ಏನಂತ ಉತ್ತರ ಕೊಡ್ತೀವಿ? ನಮ್ಮ ವಿರೋಧಿ ಯಾರಂತ ಕೇಳಿದ್ರೆ ಸೈತಾನನು ನಮ್ಮ ವಿರೋಧಿ ಅಂತ ಹೇಳ್ತೀವಿ, ಟಕ್ ಅಂತ ಉತ್ತರ ಹೇಳ್ತೀವಿ.
ನಮ್ಮನ್ನ ಯಾರನ್ನಾದ್ರೂ ಕೇಳಿದ್ರೆ ನಿಮ್ಮ ಶತ್ರು ಯಾರು ಅಂದ್ರೆ ನಮಗಿರುವ ಒಬ್ಬೇ ಒಬ್ಬ ಶತ್ರು, ಅವನೇ ಸೈತಾನನು ಅಂತ ಜೋರಾಗಿ ಹೇಳಿದ್ರು. ದೇವರಿಗೆ ಕೇಳಿದ್ರೆ, ದೇವರೇ ಯಾರು ನಿಮ್ಮ ಶತ್ರು ಅಂತ ಕೇಳಿದ್ರೆ ದೇವರು ಹೇಳ್ತಾರೆ, ನೀನೇ ನನ್ನ ಶತ್ರು ಅಂತ, ನನ್ನ ವಿರೋಧಿ ನೀನೇ ಅಂತ ಹೇಳ್ತಾರೆ. ಲೋಕಕ್ಕೆ ಸ್ನೇಹಿತನಾಗಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡುತ್ತದೆ. ಲೋಕ ಸ್ನೇಹ ದೇವರಿಗೆ ವಿರೋಧಿ, ದೇವರ ವಿರೋಧಿ. ಈಗ ಸಾಯಿಸದೆ ಹೋದ್ರೆ ಯಾರಿಗೆ ವಿರೋಧಿ ಆಗ್ತೀವಿ? ದೇವರಿಗೆ ವಿರೋಧಿ, ದೇವರಿಗೆ ವಿರೋಧಿಗಳು. ದೇವರು ಆಗ ಕೊಡುವಂಥದ್ದು ಯಾವುದು? ನರಕನ ಸ್ವರ್ಗನ? ಯಾವ್ದನ್ನ ಕೊಡ್ತಾರೆ ದೇವರು? ನಾವು ಸಾಯಿಸದೆ ಹೋದ್ರೆ ದೇವರು ನಮ್ಮನ್ನ ನಿತ್ಯವೂ ಸಾಯುವಂತ ನರಕಕ್ಕೆ ಒಪ್ಪಿಸ್ತಾರೆ. ಈಗ ನಾವು ಸಾಯುವುದರ ಮೂಲಕ ನಮಗೆ ಲಾಭ ಏನಾದ್ರೂ ಇದೆಯಾ? ಲಾಭ ಎನ್ನುವಂಥದ್ದು ಇಲ್ಲ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ, ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ? ಇಂದ್ರಿಯಗಳಲ್ಲಿ ಹುಟ್ಟುವಂತ ಭೋಗಾಶೆಗಳು, ಇಂದ್ರಿಯಗಳಲ್ಲಿ ಗೊಂದಲವೆಬ್ಬಿಸುವಂತ ದುರಾಶೆಗಳು, ಅಂದ್ರೆ ಮನಸ್ಸಿನಲ್ಲಿ ಹುಟ್ಟುವಂತ ಕೋರಿಕೆಗಳು ಏನ್ ಮಾಡುತ್ತೆ? ನಿಮ್ಮನ್ನ ಎಷ್ಟು ದೂರ ಆದ್ರೂ ಕರ್ಕೊಂಡು ಹೋಗುತ್ತೆ. ಯಾವುದಕ್ಕೂ ಎದುರೋದಿಲ್ಲ, ಯಾವುದಕ್ಕೂ ಭಯ ಪಡೋದಿಲ್ಲ. ಬಹಳ ಜನ ಅಂತಿರ್ತಾರೆ, ನಾನು ಯಾವನಿಗೂ ಹೆದರೋದಿಲ್ಲ, ಯಾರನ್ನ ನಾನು ಲೆಕ್ಕನೇ ಮಾಡಲ್ಲ ಅಂತ ಹೇಳ್ತಿರ್ತಾರೆ. ಅಂದ್ರೆ ಇಂದ್ರಿಯಗಳಲ್ಲಿ ಹುಟ್ಟುವಂತ ದುರ್ಚೆ ಎಷ್ಟು ದೂರ ಆದ್ರೂ ಮನುಷ್ಯರನ್ನ ಕರ್ಕೊಂಡು ಹೋಗುತ್ತೆ. ಹಾಗೆ ಯಾರಾದ್ರೂ ಏನಾದ್ರೂ ನಮ್ಮನ್ನ ಬೈದ್ಬಿಟ್ರೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಪದೇ ಪದೇ ನೆನಪು ಮಾಡ್ಕೊಂಡು ಕೊರಗಿ ಅವನು ನನ್ನ ಬೈದ, ಹಂಗಂದ ಹಿಂಗಂದ ಅಂತ ಮನಸ್ಸಿನಲ್ಲಿ ಹೃದಯದಲ್ಲಿ ಹೋರಾಡ್ತಾ ಇರುತ್ತೆ. ನಿನ್ನನ್ನ ಹಂಗ್ ಬೈದ್ಬಿಟ್ಟ, ಅಷ್ಟು ಬೈದ್ಬಿಟ್ನ, ನೀನೇನ್ ಮಾಡಿಲ್ವಾ, ಸುಮ್ನೆ ಇದ್ದ, ಅಷ್ಟು ಅವಮಾನ ಮಾಡಿದ್ರು ನೀನ್ ಸುಮ್ನೆ ಇದ್ದ, ನಿನ್ ಗಂಡ್ಸ, ನಿನ್ ಮೀಸೆ ಇಲ್ವಾ ಅಂತ ಪದೇ ನೆನೆಸಿ ಒಳಗಡೆ ಕುದಿಸ್ತದೆ. ಅದು ಮನಸ್ಸಿನಲ್ಲಿ ಯಾರಾದ್ರೂ ಬೈದ್ಬಿಟ್ರೆ ಅದು ಮನಸ್ಸಿನಲ್ಲಿ ಇರುತ್ತೆ. ಮನಸ್ಸಿನಲ್ಲಿ ಇರುವಂತ ಆಲೋಚನೆಗಳು ಹೆಂಗ್ ಹುಟ್ಸುತ್ತೆ? ಇಂದ್ರಿಯಗಳಲ್ಲಿ ಹುಟ್ಟುವಂತ ಭೋಗಾಶೆ, ದುರಿಚ್ಛೆ ಕುದಿಸಿ ಆಗ ಹುಟ್ಟುತ್ತೆ. ಏನು? ನನಗೆ ವಿರುದ್ಧವಾಗಿ ನನ್ನನ್ನ ಬೈದಿರುವವನನ್ನ ನನ್ನ ಕಣ್ಣ ಮುಂದೆ ಇರುವುದಕ್ಕೆ ಅವನ್ನ ಬಿಡಬಾರ್ದು, ಅವನನ್ನ ಏನಾದ್ರೂ ಮಾಡಿ ಸಾಯಿಸ್ಬೇಕು, ಇಲ್ಲ ಅಂದ್ರೆ ಏನಾದ್ರೂ ಅಪಾಯ ಮಾಡ್ಬೇಕು, ಕೇಡನ ಮಾಡ್ಬೇಕು ಎನ್ನುವಂತ ಆಲೋಚನೆಯನ್ನ ಮನಸ್ಸಿನಲ್ಲಿ ಹುಟ್ಟಿಸುತ್ತೆ. ಹೀಗೆ ಬಹಳ ಜನ ನರಹತ್ಯರಾಗಿ ಬದಲಾಗಿದ್ದಾರೆ. ಇದಕ್ಕೆ ಕಾರಣವೇನು? ಹತ್ಯೆಗಳನ್ನ ಮಾಡುವುದಕ್ಕೆ ಕಾರಣಗಳೇನು? ಮನಸ್ಸಿನಲ್ಲಿ ಹುಟ್ಟುವಂತ ಭೋಗಾಶೆಗಳು, ಇಂದ್ರಿಯದಲ್ಲಿ ಹುಟ್ಟಿರುವಂತ ಭೋಗಾಶೆ, ಇದು ದೇವರಿಗೆ ದೂರ ಮಾಡುತ್ತೆ. ಅದಕ್ಕೆ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಹೇಳಿದ್ರು, ಅವಯವಗಳಲ್ಲಿ ಹುಟ್ಟುವಂತ ಇಚ್ಛೆಗಳನ್ನ ಸಾಯಿಸಬೇಕು, ಕಡ್ದಾಕಬೇಕು, ಕತ್ತರಿಸಬೇಕು, ಕಿತ್ತು ಬಿಸಾಕಬೇಕು. ಹೀಗೆ ಯೇಸು ಕ್ರಿಸ್ತರವರು ಹೇಳಿದ್ರು. ಒಂದು ವೇಳೆ ಶರೀರದಲ್ಲಿ ಹುಟ್ಟುವಂತ ಕೋರಿಕೆಗಳನ್ನ ಸಾಯಿಸದೆ ಹೋದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡೋಣ. ತಿಮೋಥೆಯನಿಗೆ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 24ನೇ ವಚನ, ಕೆಲವರ ಪಾಪ ಕೃತ್ಯಗಳು ಪ್ರಸಿದ್ಧಿಯಾಗಿದ್ದು ಅವರು ಇಂಥವರೆಂದು ಮೊದಲೇ ತಿಳಿಯಪಡಿಸುತ್ತವೆ. ಅವರ ಪಾಪ ಕೃತ್ಯಗಳು ಮೊದಲೇ ಪ್ರಸಿದ್ಧಿಯಾಗಿದೆ ಅಂತೆ. ತೆಲುಗುದಲ್ಲಿ ಓದೋಣ ಒಂದ್ಸಾರಿ. కొందరి పాపములు తేటగా బయలుపడి న్యాయపు తీర్పునకు ముందుగా నడుచుచున్నవి. ನ್ಯಾಯ ತೀರ್ಪಿಗಿಂತ ಮೊದಲು ಏನಾಗ್ತದೆ? ಪಾಪ ಹೋಗ್ತಾ ಇದೆ. ಸತ್ತ ನಂತರ ಅಂದ್ರೆ ಪಾಪಗಳ ಮೂಟೆ ಏನ್ ಮಾಡುತ್ತೆ? ಶರೀರದೊಂದಿಗೆ ಪಾಪ ಮಾಡುತ್ತಲ್ವ, ಈ ಶರೀರದೊಂದಿಗೆ ಈ ಪಾಪಗಳೆಲ್ಲ ಎಲ್ಲಿದೆ? ಪಾಪದ ಮೂಟೆ, ಈ ಮೂಟೆ ಪಾಪ ಮಾಡಿದೆ, ಎಲ್ಲ ಮೂಟೆ ಎಲ್ಲಿ ಹೋಗಿದೆ? ಸತ್ತ ನಂತರ, ಆತ್ಮಕ್ಕಿಂತ ಮೊದಲೇ, ತೀರ್ಪು ಆಗುವುದಕ್ಕಿಂತ ಮೊದಲೇ
ಪಾಪಗಳು ಹೋಗಿದೆಯಂತೆ. ಈ ಲೋಕ ಸಾವಿನ ವಿಷಯದಲ್ಲಿ ಒಂದು ಹೇಳುತ್ತೆ ಏನಂತ, ಹುಟ್ಟುವಾಗ ಏನು ತಂದಿಲ್ಲ, ಹೋಗುವಾಗ ಏನು ತಗೊಂಡು ಹೋಗಿಲ್ಲ. ಆದ್ರೆ ಈ ಲೋಕಕ್ಕೆ ತಿಳಿಯಬೇಕಾದಂಥದ್ದು ಮತ್ತೊಂದು ವಿಷಯ ಇದೆ. ಏನು? ಸತ್ತ ನಂತರ ತಗೊಂಡು ಹೋಗುವುದು ಒಂದಿದೆ. ಏನದು? ಪಾಪದ ಮೂಟೆ. ಹೋಗ್ತಾ ಹೋಗ್ತಾ ಏನ್ ತಗೊಂಡು ಹೋಗ್ತಾ ಇದ್ದಾನೆ? ಪಾಪದ ಮೂಟೆ. ಪಾಪದ ಮೂಟೆಯನ್ನ ತಗೊಂಡು ಹೋಗ್ತಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಕೆಲವರ ಪಾಪದ ಕೃತ್ಯಗಳು ಪ್ರಸಿದ್ಧಿಯಾಗಿವೆ. ದೇವರು ಏನ್ ಮಾಡ್ತಾರೆ ಈಗ? ದೊಡ್ಡ ಸ್ಕ್ರೀನ್ ಅಲ್ಲಿ 70mm ಸ್ಕ್ರೀನ್ ಅಲ್ಲಿ ದೊಡ್ಡದಾಗಿ ತೋರಿಸ್ತಾರೆ ಪಾಪದ ಕೃತ್ಯಗಳು. ನ್ಯಾಯ ತೀರ್ಪಿಗಿಂತ ಮುಂಚೆ ಪಾಪದ ಕೃತ್ಯಗಳು ಬಯಲಾಗ್ತಾ ಇದೆ. ದೇವರು ದೊಡ್ಡ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದಾರೆ ಪಾಪದ ಕೃತ್ಯ. ನೋಡಪ್ಪ, ನೀನ್ ಮಾಡಿರುವಂತ ಪಾಪಗಳು ಅಂತ. ನಾವು ಸತ್ತ ನಂತರ ಮೊದಲು ಹೋಗೋದು ಪಾಪವೋ ಆತ್ಮವೋ? ಸತ್ತ ನಂತರ ಮೊದಲು ಹೋಗುದು ಯಾವುದು? ಪಾಪಗಳು. ಕೆಲವರ ಪಾಪದ ಕೃತ್ಯಗಳು ಪ್ರಸಿದ್ಧಿಯಾಗಿದ್ದು ಅವರು ಇಂಥವರೆಂದು ಮೊದಲೇ ತಿಳಿಯಪಡಿಸುತ್ತೆ. ಆತ್ಮಕ್ಕಿಂತ ಮುಂಚೆ ಹೋಗೋದು ಪಾಪಗಳು. ಪಾಪದ ಮೂಟೆಗಳನ್ನಾಗಿ ಯಾಕೆ ನಮ್ಮ ಹಿಂದೆ ಬರುತ್ತೆ ಅಂದ್ರೆ, ಈ ಶರೀರದಿಂದ ಮಾಡಿದಂತ ಪಾಪಗಳಿಂದ. ಈ ಶರೀರದಿಂದ ಪಾಪ ಮಾಡಬಾರ್ದು. ಆದ್ರೆ ಮೊದಲೇ ಏನ್ ಮಾಡ್ಬೇಕು? ಸಾಯಿಸ್ಬೇಕಾಗಿತ್ತು ಮೊದಲೇ. ಈ ಶರೀರದಿಂದ ಪಾಪವನ್ನ ಮಾಡಬಾರದು. ಆದ್ರೆ ಮೊದಲೇನ್ ಮಾಡಿದ್ವಿ? ಸಾಯಿಸ್ಲಿಲ್ಲ. ಅದಕ್ಕೆ ಏನಾಯ್ತು ಈಗ? ಸಾಯಿಸದೆ ಹೋದ್ರೆ ಸಾವು ಗ್ಯಾರಂಟಿ, ನರಕ ಗ್ಯಾರಂಟಿ ನರಕ. ಕಟಕಟನೆ, ಹಲ್ಲು ಕಡಿಯೋ ನೋವು, ಇದು ಗ್ಯಾರಂಟಿ. ಯಾಕೆಂದ್ರೆ ಶರೀರ ಸ್ವಭಾವವು ದೇವರಿಗೆ ವಿರೋಧವಾಗಿದೆ. ಈ ಲೋಕದ ಜೊತೆ ಸ್ನೇಹ ಮಾಡಿದ್ರೆ ದೇವರಿಗೆ ಶತ್ರುಗಳಾಗಿರೋದ್ರಿಂದ ನಮ್ಮ ಪಾಪಗಳನ್ನು ನಮ್ಮ ಹಿಂದೆ ಬರೋದ್ರಿಂದ ನಾವು ನರಕಕ್ಕೆ ಹೋಗ್ತೇವೆ. ದೇವರು ಮನುಷ್ಯರು ಮಾಡುವಂತ ಪಾಪಗಳನ್ನ ಎಲ್ಲ ಏನ್ ಮಾಡಿದ್ದಾರೆ? ದಾಖಲೆ ಮಾಡಿಟ್ಟಿದ್ದಾರೆ. ಪಾಪದ ವಿಷಯದಲ್ಲಿ ಎಚ್ಚರಿಕೆ ನೀಡುತ್ತಾ ದೇವರು ಏನ್ ಹೇಳ್ತಿದ್ದಾರೆ ಎನ್ನುವಂಥದ್ದನ್ನ ನೋಡೋಣ. ಎಲ್ಲವನ್ನು ದೇವರು, ಪಾಪದ ಎಲ್ಲ ಕ್ರಿಯೆಗಳನ್ನ ದೇವರು ಸ್ಟೋರ್ ಮಾಡಿಟ್ಟಿದ್ದಾರೆ, ಸೇಫ್ ಆಗಿ ಇಟ್ಟಿದ್ದಾರೆ. ಹೋಶೇಯನ ಗ್ರಂಥ 13ನೇ ಅಧ್ಯಾಯ 12ನೇ ವಚನ. ಎಫ್ರಾಯಿಮನ ಅಧರ್ಮವು ಗಂಟು ಕಟ್ಟಿದೆ, ಅದರ ಪಾಪವು ಭದ್ರಪಡಿಸಿದೆ. ಎಫ್ರಾಯಿಮನು ಯಾರು? ಎಫ್ರಾಯಿಮನು ಇಸ್ರಾಯೇಲಿಯರಲ್ಲಿ 12 ಮಂದಿಯಲ್ಲಿ ಒಬ್ಬನು ಎಫ್ರಾಯಿಮನು. ಈ ಎಫ್ರಾಯಿಮನ ದೋಷದ ಪಾಪ ಕೃತ್ಯಗಳು ಒಂದು ಬಿಡದೆ ಎಲ್ಲ ಲೆಕ್ಕ ಹಾಕಿದ್ದಾರೆ, ಎಲ್ಲ ಲೆಕ್ಕಿಸಲ್ಪಟ್ಟಿದೆ. ಆತನ ಪಾಪ ಕೃತ್ಯಗಳೆಲ್ಲ ದಾಖಲೆ ಮಾಡಿದ್ದಾರೆ ದೇವರು. ಅವನ ಅಧರ್ಮವು ಗಂಟು ಕಟ್ಟಿದೆ, ಅದರ ಪಾಪವು ಭದ್ರಪಡಿಸಿದೆ. ಹಾಗಾದ್ರೆ ನಮ್ಮ ಎಲ್ಲ ಪಾಪಗಳು ಎಲ್ಲಿ ದಾಖಲೆಯಾಗಿದೆ? ಎಫ್ರಾಯಿಮನ ದೋಷದ ಪಾಪಗಳು ದಾಖಲೆ ಆಗಿರುವಾಗ ನಮ್ಮನ್ನ ದೇವರು ಏನಾದ್ರು ಬಿಡ್ತಾರ? ನಮ್ಮ ಪಾಪಗಳನ್ನ ದೇವರು ಏನಾದ್ರು ಬಿಡ್ತಾರ ಅಂದಾಗ ನಮ್ಮ ತಪ್ಪುಗಳನ್ನ ಬಿಡೋದಿಲ್ಲ ದೇವರು. ತಪ್ಪು ಮಾಡಿದ ಮೇಲೆ ಯಾರು ನೋಡಿದ್ದಾರೆ? ಯಾರು ನೋಡ್ತಾರೆ ಬಿಡು, ನಾನು 4 ಗೋಡೆಗಳ ಮಧ್ಯದಲ್ಲಿ ಮಾಡಿದೀನಲ್ವಾ ಅಂತ ಅನ್ಕೊಳ್ಬೋದು. ಆದ್ರೆ ನೀನು ಅದನ್ನ ಮಾಡಿ ಮರ್ತ್ ಬಿಡ್ಬೋದು. ಆದ್ರೆ ಪಾಪದ ಮೂಟೆ ಹಿಂದೆಯೇ ಬರುತ್ತಂತೆ. ಪಾಪದ ಕೃತ್ಯಗಳನ್ನೆಲ್ಲ ಒಂದು ಬಿಡದೆ ದೇವರು ದಾಖಲೆ ಮಾಡಿದ್ದಾರೆ. ಭದ್ರವಾಗಿ ಇಟ್ಟಿದ್ದಾರೆ. ನಿಮ್ಮೆಲ್ಲ ಪಾಪದ ಕೇಸ್ಗಳು, ಪಾಪದ ಕ್ರೈಮ್ಗಳು ದೇವರ ಬುಕ್ಕಲ್ಲಿ ಬರೆಯಲ್ಪಟ್ಟಿದೆ. ದೇವರು ಗಂಟು ಮಾಡಿ ಭದ್ರವಾಗಿಟ್ಟಿದ್ದಾರೆ. ಕೆಲವರಾದ್ರೆ ಮಾಡಿದಂತ ಪಾಪಗಳನ್ನು ತೊಳೆದುಕೊಳ್ಳಲು ಏನ್ ಮಾಡ್ತಾರೆ ಅಂದ್ರೆ, ದೇಹದ ಮೇಲೆ ಚಾಟಿಗಳ ಹಾಕೊಂಡು ಹೊಡೆದಾಕೊಳ್ಳೋದಾಗಿರ್ಬೋದು. ಕೆಲವರು ಬಲಿ ಅಥವಾ ಯಜ್ಞ ಅರ್ಪಣೆಗಳನ್ನ ಮಾಡೋರಿದ್ದಾರೆ. ಇನ್ನು ಕೆಲವರು ಬೆಂಕಿಯ ಮೇಲೆ ನಡೆದಾಡೋರಿದ್ದಾರೆ. ಇಂಥ ಕಾರ್ಯಗಳನ್ನೆಲ್ಲ ಮಾಡುವುದನ್ನ ನಾವು ಸಮಾಜದಲ್ಲಿ ನೋಡ್ತೇವೆ. ದೇವರು ಹೇಳ್ತಿದ್ದಾರೆ, ನೀನು ಎಷ್ಟೇ ಶರೀರವನ್ನ ಒಡೆದ್ಕೊಂಡ್ರು,
ಎಷ್ಟು ಯಜ್ಞ ಬಲಿಗಳನ್ನ ಅರ್ಪಿಸಿದರೂ, ನೀನು ಏನು ಮಾಡಿದರೂ ನಿನ್ನ ಪಾಪಗಳನ್ನ ಗಂಟು ಮಾಡಿ ಭದ್ರವಾಗಿಟ್ಟಿದ್ದೇನೆ ಅಂತ ದೇವರು ಹೇಳ್ತಿದ್ದಾರೆ. ಯಾಕೆ ಪಾಪಗಳನ್ನು ದಾಖಲೆ ಮಾಡಿಟ್ಟಿದ್ದಾರೆ ದೇವರು? ಯಾಕೆ? ಯೆಶಾಯನ ಗ್ರಂಥ 59ನೇ ಅಧ್ಯಾಯ 12ನೇ ವಚನ. ಯೆಶಾಯನ ಗ್ರಂಥ 59ನೇ ಅಧ್ಯಾಯ 12ನೇ ವಚನ. ಏಕೆಂದರೆ ನಮ್ಮ ತಪ್ಪುಗಳು ನಿನ್ನ ದೃಷ್ಟಿಗೆ ಹೆಚ್ಚಾಗಿ ಬಿದ್ದಿವೆ, ನಮ್ಮ ಪಾಪಗಳು ನಮಗೆ ವಿರುದ್ಧವಾಗಿ ಸಾಕ್ಷಿ ಕೊಡುತ್ತವೆ. ನಮ್ಮ ತಪ್ಪುಗಳು ಸಾಕ್ಷಿ ಕೊಡುತ್ತದೆ. ಯಾಕೆ? ಏಕೆಂದರೆ ನಮ್ಮ ತಪ್ಪುಗಳು ನಿನ್ನ ದೃಷ್ಟಿಯಲ್ಲಿ ಹೆಚ್ಚಾಗಿದೆ, ನಮ್ಮ ತಪ್ಪುಗಳು ನಮಗೆ ವಿರೋಧವಾಗಿ ಸಾಕ್ಷಿ ಕೊಡುತ್ತೆ. ಅಂದ್ರೆ ಪಾಪಗಳೆಲ್ಲ ನಮ್ಮ ಮೇಲೆ ಏನ್ ಮಾಡುತ್ತೆ? ಸಾಕ್ಷಿ ಹೇಳುತ್ತೆ. ಯಾರಾದ್ರೂ ನೀನು ಆ ದಿನ ಪಾಪ ಮಾಡಿದ್ದೆ, ತಪ್ಪು ಮಾಡ್ಬಿಟ್ಟೆ ನೀನು ಅವತ್ತು ಅಂತ ಹೇಳಿ ಏನಾದ್ರು ಹೇಳಿದ್ರೆ, ನೀನ್ ನೋಡಿದ್ಯಾ ನಾನ್ ಮಾಡಿರೋ ಪಾಪ? ನೀನ್ ನೋಡಿದ್ಯಾ? ನಾನ್ ಪಾಪ ಮಾಡ್ಬೇಕಾದ್ರೆ ನೀನೇನಾದ್ರು ಅಲ್ಲಿದ್ದ ಅಂತ ಬಹಳ ಜನ ಹೇಳ್ತಿರ್ತಾರೆ. ಆದ್ರೆ ಮನುಷ್ಯರನ್ನ ಬಾಯಿ ಮುಚ್ಚಿಸ್ಬೋದು, ಆದ್ರೆ ಪಾಪವನ್ನ ಬಾಯಿ ಮುಚ್ಚಕ್ ಆಗಲ್ಲ. ಅದಕ್ಕೆ ಹೇಳ್ತಿದ್ರೆ ಪಾಪವು ಸಾಕ್ಷಿಯನ್ನು ಕೊಡುತ್ತಂತೆ. ಇದುವರೆಗೂ ನಾವು ಕೇಳಿದ್ದು ಏನು? ಪ್ರಕೃತಿ ನಮ್ಮನ್ನ ನೋಡಿ ಸಾಕ್ಷಿ ಹೇಳುತ್ತೆ, ನಮ್ಮನ್ನು ನೋಡ್ತಾ ಇದೆ, ನಮ್ಮ ಎಲ್ಲಾ ಕ್ರಿಯೆಗಳನ್ನ ಕೇಳ್ತಾ ಇದೆ ಅನ್ನುವಂಥದ್ದನ್ನ ನಾವು ಕೇಳಿದ್ವಿ. ಪ್ರಕೃತಿ ಸಾಕ್ಷಿ ಕೊಡುತ್ತೆ ಅಂತ ಕೇಳಿದ್ವಿ. ಆದ್ರೆ ಪಾಪಗಳು ಪಾಪ ಕೃತ್ಯಗಳ ವಿಷಯವಾಗಿ ಸಾಕ್ಷಿ ಹೇಳುತ್ತಂತೆ. ಪಾಪಗಳೇ ಪಾಪ ಕೃತ್ಯಗಳನ್ನು ಕುರಿತು ಸಾಕ್ಷಿ ಹೇಳುತ್ತೆ. ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಸೈತಾನನೇ ನಿನ್ನ ವಿಷಯದಲ್ಲಿ ಸಾಕ್ಷಿ ಹೇಳ್ತಿದ್ದಾನೆ. ಪಾಪದಲ್ಲಿ ಬೀಳಿಸುವಂತ ಅವನೇ ಪಾಪದಲ್ಲಿ ಬಿದ್ದವರನ್ನ ಕುರಿತು ಸಾಕ್ಷಿ ಹೇಳುತ್ತಿದ್ದಾನೆ. ಅದಕ್ಕೆ ಆಧಾರ ಯೋಬನ ವಿಷಯದಲ್ಲಿ ದೇವರಿಗೂ ಸೈತಾನನಿಗೂ ನಡೆದಂತ ಸಂದರ್ಭ ನಮಗೆ ಗೊತ್ತಿದೆ. ದೇವರು ಒಳ್ಳೆ ರೀತಿಯಾಗಿ ಯೋಬನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾರೆ. ಆದ್ರೆ ಸೈತಾನನ್ ಏನ್ ಮಾಡ್ತಾನೆ? ಯೋಬನನ್ನ ನಾನು ಕೆಡಿಸ್ತೀನಿ, ನಿನ್ನನ್ನ ದೂಷಣೆ ಮಾಡುವಂತೆ ನಾನು ಮಾಡ್ತೀನಿ ಅಂತ ದೇವರ ಹತ್ರ ಮಾತು ತೆಗೆದುಕೊಂಡು ಬರ್ತಾನೆ ಯೋಬನ ಹತ್ರ. ಯೋಬನು ನೀತಿವಂತನಾಗಿರೋದ್ರಿಂದ ತನ್ನ ಭಕ್ತಿಯನ್ನ ಕಾಪಾಡಿಕೊಳ್ತಾನೆ. ಆದ್ರೆ ಒಂದ್ ವೇಳೆ ತಪ್ಪು ಮಾಡಿದ್ರೆ, ನೋಡು ನಾನು ಈತನ ಹೆಂಗೆ ಪಾಪದಲ್ಲಿ ಬೀಳಿಸಿದೆ ಅಂತ ಹೇಳ್ತಾನೆ. ಇವತ್ತಿನ ಪ್ರಪಂಚದಲ್ಲಿರುವ ಮನುಷ್ಯರನ್ನ ಕುರಿತು ಯೋಚನೆ ಮಾಡುವಾಗ ಎಲ್ಲರ ವಿಷಯದಲ್ಲಿ ಅವನು ಸಾಕ್ಷಿ ಹೇಳ್ತಿದ್ದಾನೆ. ಇಂಥವ್ರನ್ನ ನಾನು ಬೀಳಿಸ್ಬಿಟ್ಟೆ, ಇಂಥವ್ರನ್ನ ನಾನು ಕೆಡಿಸಿದೆ, ಇಂಥವ್ರು ನನಗೆ ಒಳಪಟ್ರು, ದೊಡ್ಡ ದೊಡ್ಡ ಸೇವಕರಾಗಿರುವಂತವರು ಒಳಪಡ್ತಾ ಇದ್ದಾರೆ, ನನ್ನ ಒಂದು ಕ್ರಿಯೆಗಳಿಗೆ ಎಲ್ಲರೂ ಬಾನಿಸರಾಗಿದ್ದಾರೆ ಅಂತೇಳಿ ದೇವ್ರ ಹತ್ರ ಹೇಳ್ಕೊಡ್ತಿದ್ದಾನೆ, ಸಾಕ್ಷಿ ಹೇಳ್ತಿದ್ದಾನೆ. ಅಂದ್ರೆ ದೇವರ ಹತ್ರ ನಾವು ರೆಡ್ ಹ್ಯಾಂಡೆಡ್ ಆಗಿ ನಾವು ಸಿಗ್ತಾ ಇದೀವಿ. ದೇವರ ಹತ್ರ ನಾವು ಸಿಗಾಕೊಳ್ತಾ ಇದ್ವಿ. ಸೈತಾನನ ಕ್ರಿಯೆಗಳನ್ನ ನಾವು ಮಾಡೋದ್ರಿಂದ ಅವನೇನಾದ್ರೂ ನಮ್ಗೆ ಸಪೋರ್ಟ್ ಮಾಡ್ತಾನ? ನೀನು ನನ್ನವನು ಆಗಿರೋದ್ರಿಂದ, ನನ್ನ ಮಾತೆಲ್ಲ ನೀನ್ ಚೆನ್ನಾಗಿ ಕೇಳ್ತಾ ಇದೀಯಾ, ನನ್ನ ಕ್ರಿಯೆಗಳನ್ನೆಲ್ಲ ಚೆನ್ನಾಗಿ ಮಾಡ್ತಿದ್ದೆ ಆಗಿರೋದ್ರಿಂದ ನಿನ್ನನ್ನ ನಾನು ಸಪೋರ್ಟ್ ಮಾಡ್ತೀನಿ ಅನ್ನಂದ್ರು ಸಪೋರ್ಟ್ ಮಾಡ್ತಾನ? ಅವನೇ ಒಪ್ಪಿಸಿ ಕೊಡ್ತಾ ಇದ್ದಾನೆ. ದೇವ್ರ ಹತ್ರ ಹೋಗಿ ಸಾಕ್ಷಿ ಹೇಳ್ತಿದ್ದಾನೆ, ನಿನ್ ಮಕ್ಕಳಲ್ವಾ, ನೋಡ್ರಿ ಎಂತ ಕೆಲಸ ಮಾಡ್ತಿದಾರೆ, ನೋಡು ಎಂತ ಕೆಲಸ ನಾನು ಮಾಡ್ಸಿದೀನಿ, ನೋಡು ನನ್ಗೆಲ್ಲ ಒಳಪಡ್ತಿದ್ದಾರೆ ಅಂತ ಹೇಳಿ ಮಕ್ಕಳ ವಿಷಯದಲ್ಲಿ ದೇವರಿಗೆ ಸಾಕ್ಷಿ ಹೇಳ್ತಾನೆ. ಪಾಪ ಕೃತ್ಯಗಳನ್ನು ಕುರಿತು ಸಾಕ್ಷಿ ಹೇಳ್ತಿದ್ದಾರೆ. ಅಂದ್ರೆ ಈ ಶರೀರದಿಂದ ಮಾಡುವಂತ ಪಾಪದ ಕೃತ್ಯಗಳು ಎಲ್ಲವೂ ಸಹ ಒಂದು ದಿನ ಓಪನ್ ಆಗುತ್ತೆ. ಆಗ ಹೇಳ್ತಾರೆ, ಆ ದಿನದಲ್ಲಿ ನೀನು ಆ ಪಾಪ ಸಾಯಿಸ್ಲಿಲ್ಲ, ಪಾಪದ ಆಲೋಚನೆ ಬಂದಾಗ ಆ ಆಲೋಚನೆಯನ್ನು ನೀನು ಸಾಯಿಸಲಿಲ್ಲ, ಆಗಿರೋದ್ರಿಂದ ನರಕಕ್ಕೆ ಹೋಗಿ ಸಾಯಿ ಅಂತ ನಿತ್ಯವೂ ಸಾಯುವಂತ ನರಕಕ್ಕೆ ತಳ್ತಾರೆ ದೇವರು. ಆವತ್ತೇ ಆಲೋಚನೆಯನ್ನು ಸಾಯಿಸಿದ್ರೆ ನಿನಗೆ ಸ್ವರ್ಗ ಸಿಗ್ತಾ ಇತ್ತು, ನಿತ್ಯವೂ ಜೀವಿಸುವಂತ ಜೀವಿತ ಸಿಕ್ತಿತ್ತು. ಆದ್ರೆ ನೀನು ಸಾಯಿಸಲಿಲ್ಲ, ಆಗಿರೋದ್ರಿಂದ ನೀನು ನರಕದಲ್ಲಿ ಬಿದ್ದು ಸಾಯಿ ಎಂದು ದೇವರು ಹೇಳ್ತಿದ್ದಾರೆ. ಇನ್ ದೇವ್ರ ಹತ್ರ ಏನ್ ಮಾತಾಡೋಕ್ ಇರೋದಿಲ್ಲ. ದೇವ್ರೇ ನಾನು ಅವತ್ತು ನಿಮ್ಗೆ ಕಾಣಿಕೆಯನ್ನು ಕೊಟ್ಟೆ, ದೇವ್ರೇ ನಾನು 4 ಜನಕ್ಕೆ ಒಳ್ಳೇದನ್ನ ಮಾಡಿದೀನಿ, ದೇವ್ರೇ
ನನ್ನನ್ನ ನೆನೆಸ್ಕೊಳ್ಳಿ ದೇವ್ರೆ ಅಂತ ಹೇಳೋಕೆ ಆಗೋದಿಲ್ಲ. ಯಾಕೆ ಅಂದ್ರೆ ದೇವರು ಎಲ್ಲರನ್ನ ಲೆಕ್ಕ ಮಾಡ್ತಾರೆ. ಎಲ್ಲವನ್ನೂ ಲೆಕ್ಕ ಮಾಡ್ತಾರೆ. ಪಾಪದ ಕೃತ್ಯಗಳು ಜಾಸ್ತಿ ಇದೆಯಾ? ನೀತಿಯ ನಿಮಿತ್ತ ಹಿಂಸೆ ಹೊಂದಿರುವಂತಹ ಕ್ರಿಯೆಗಳು ಜಾಸ್ತಿ ಇದೆಯಾ? ನೀತಿಯ ನಿಮಿತ್ತ ಹಿಂಸೆಗಳು ಅಥವಾ ಸತ್ಯವಾಗಿ ನಡೆದಿರುವಂತ ಕ್ರಿಯೆಗಳು ಜಾಸ್ತಿ ಇದೆ. ಯಾವುದು ಜಾಸ್ತಿ ಇದೆ ಅನ್ನುವಂಥದ್ದನ್ನ ದೇವರು ತಕ್ಕಡಿಗೆ ಅಲ್ಲಿ ಹಾಕಿ ತೂಕ ಮಾಡ್ತಾರೆ. ನಮ್ಮ ವಿಷಯದಲ್ಲಿ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಮನುಷ್ಯರ ಆಲೋಚನೆಗಳು, ಮನುಷ್ಯರು ಯಾವ ರೀತಿ ಆಲೋಚನೆ ಮಾಡ್ತಾರೆ, ಅವರ ಪ್ರವರ್ತನೆ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಯಾವ ರೀತಿ ಮನುಷ್ಯರು ತಪ್ಪಿಸಿಕೊಳ್ತಾರೆ ಅಂತ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಈ ಲೋಕದಲ್ಲಿ ಮನುಷ್ಯರನ್ನ ಮಾಯ ಮಾಡಿ ಮಾತುಗಳನ್ನ ಹೇಳಿ ತಪ್ಪಿಸಬಹುದು. ಯಾಕಂದ್ರೆ ಮನುಷ್ಯರನ್ನ ಮಾಯ ಮಾಡಬಹುದು. ಆದ್ರೆ ದೇವರ ಬಳಿಯಲ್ಲಿ ಆಟ ಸಾಗೋಲ್ಲ. ನಾನು ಯಾವಾಗ ಪಾಪ ಮಾಡ್ದೆ, ನಾನ್ ಮಾಡೇ ಇಲ್ಲ, ಮಾಡಿದ್ರು ನಾನು ಅಲ್ಲ, ಹೀಗೆ ಉತ್ತರ ಕೊಡುತ್ತೆ. ಆದ್ರೆ ಹೀಗೆ ಮಾತಾಡೋದಕ್ಕೆ ದೇವ್ರ ಹತ್ರ ಆಗೋದಿಲ್ಲ. ಯಾಕೆಂದ್ರೆ ಗೊತ್ತಿದೆ ದೇವರಿಗೆ ಎಲ್ಲ. ಮುಂಚೆ ಮನುಷ್ಯರ ಆಲೋಚನೆ ದೇವ್ರಿಗೆ ಗೊತ್ತಿದೆ. ಇದನ್ನೆಲ್ಲ ತಿಳ್ಕೊಂಡೆ ದೇವ್ರು ಮುಂಚೆ ಎಲ್ಲವನ್ನು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನನ್ನ ಮಕ್ಕಳು ಈಗೆಲ್ಲ ಮಾತಾಡ್ತಾರೆ ಅಂತ ಹೇಳಿ ದೇವ್ರು ಮೊದಲೇ ಎಲ್ಲ ಪ್ರಿಪೇರ್ ಆಗಿದ್ದಾರೆ ದೇವ್ರು. ಕೀರ್ತನೆಗಳ ಗ್ರಂಥ 50ನೇ ಅಧ್ಯಾಯ 21, 22ನೇ ವಚನ. ಕೀರ್ತನೆಗಳ ಗ್ರಂಥ 50ನೇ ಅಧ್ಯಾಯ 21, 22ನೇ ವಚನ. ನೀವು ಹೀಗೆ ಮಾಡಿದರೂ ನಾನು ಸುಮ್ಮನೆ ಇದ್ದದ್ದರಿಂದ ದೇವರು ನಮ್ಮಂತವನೇ ಎಂದು ನೆನೆಸಿಕೊಂಡಿರಿ. ಹೀಗಲಾದರೂ ನಾನು ಎಲ್ಲವನ್ನು ನಿಮ್ಮ ಮುಂದೆ ವಿವರಿಸಿ ನಿಮ್ಮನ್ನು ಅಪರಾಧಿಗಳೆಂದು ಸ್ಥಾಪಿಸುವೆನು. ನೀನು ಎಷ್ಟು ತಪ್ಪುಗಳನ್ನು ಮಾಡಿದ್ರು ನಾನು ಮೌನವಾಗಿದ್ದೇನೆ. ಭೂಮಿಯಲ್ಲಿ ನಿನ್ನನ್ನು ನಾನು ಟಚ್ ಮಾಡಿಲ್ಲ ಅಂತ ದೇವರು ಹೇಳ್ತಿದ್ರು. ಯಾಕೆ ಗೊತ್ತಾ? ನೋಡಿ, ಇವತ್ತು ಅನೇಕರು ಒಂದೊಂದು ಮಾತನ್ನು ಹೇಳ್ತಿರ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಪ್ರಪಂಚದಲ್ಲೆಲ್ಲ ಪಾಪ ಎಲ್ಲ ತುಂಬಿಕೊಂಡಿರುವಾಗ ದೇವರು ಯಾಕೆ ನೋಡ್ಕೊಂಡು ಸುಮ್ಮನೆ ಇದ್ದಾನೆ? ದೇವರು ಯಾಕೆ ಸುಮ್ಮನೆ ಇದ್ದಾರೆ? ಇವ್ರನ್ನೆಲ್ಲ ಸಾಯಿಸ್ಬೇಕಲ್ಲ, ಯಾಕೆ ಇನ್ನೂ ಉಳಿಸಿದ್ದಾರೆ ಅನ್ನುವಂಥದ್ದು ಬಹಳ ಜನ ಅಂದ್ಕೊಂಡಿರ್ತಾರೆ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ನೀವು ಹೀಗೆ ಮಾಡಿದರೂ ನಾನು ಸುಮ್ಮನೆ ಇದ್ದದ್ದರಿಂದ ದೇವರು ನಮ್ಮಂಥವನೇ ಎಂದು ನೆನೆಸಿಕೊಂಡಿರಿ. ಭಾಳ ಜನ ಏನು ಅಂದ್ಕೊಳ್ತಾರೆ, ನಾವು ತಪ್ಪು ಮಾಡಿದ್ರು ದೇವ್ರು ಸುಮ್ಮನೆ ಇದ್ದಾರೆ ಅಂತ. ಏನು ಮಾಡ್ತಾರೆ? ದೇವ್ರು ನಮ್ಮಂತವನೇ ಬಿಡು, ಏನು ನೋಡ್ತಾ, ನಾನು ಎಷ್ಟು ತಪ್ಪು ಮಾಡ್ತಿದ್ರು ನನಗೇನೂ ಆಗ್ತಿಲ್ಲ ಅಂತ ಭಾಳ ಜನ ಅಂದ್ಕೊಳ್ತಾರೆ. ಇನ್ನೂ ಕೆಲವರು ಏನಂತ ಅಂದ್ಕೊಳ್ತಾರೆ ಅಂದರೆ, ದೇವರು ನೋಡೋಕ್ಕೆ ಆಗಲ್ಲ. ಯಾಕೆ ಅಂದರೆ ಮೋಡಗಳು ಅಡ್ಡಿಯಾಗಿದೆ, ಗೋಡೆಗಳು ಅಡ್ಡಿಯಾಗಿದೆ, ಇನ್ನು ದೇವರೆಲ್ಲಿ ನೋಡ್ತಾರೆ ಅಂತೇಳಿ ಅಂದ್ಕೊಳ್ತಿದ್ದಾರೆ. ಆ ಒಂದು ಸಂದರ್ಭವನ್ನು ಬೈಬಲಲ್ಲೇ ಇದೆ. ಆ ಸಂದರ್ಭ ಒಂದು ಸಾರಿ ಯೋಬನ ಗ್ರಂಥ 22ನೇ ಅಧ್ಯಾಯ 12, 14ನೇ ವಚನವನ್ನು ನೋಡೋಣ. ಯೋಬನ ಗ್ರಂಥ 22ನೇ ಅಧ್ಯಾಯ 12, 14ನೇ ವಚನ. ದೇವರು ಆಕಾಶದಲ್ಲಿಲ್ಲವೋ? ನಕ್ಷತ್ರ ಮಂಡಲದ ತುದಿಯು ಎಷ್ಟೋ ಎತ್ತರ ನೋಡು. ನೀನಾದರೂ ದೇವರಿಗೆ ಏನು ಗೊತ್ತು? ದಟ್ಟವಾದ ಮೋಡಗಳು ಆತನಿಗೆ ಪರದೆಯಾಗಿ ಇರುವುದರಿಂದ ನೋಡಲಾರನು. ಆಕಾಶ ಮಂಡಲದ ಮೇಲ್ಗಡೆಯಲ್ಲಿಯೇ ನಡೆದಾಡುತ್ತಾನೆ ಎಂದು ಹೇಳಿಕೊಂಡಿಯಲ್ಲವೇ? ಮತ್ತೊಮ್ಮೆ ಓದೋಣ 12ನೇ ವಚನದಿಂದ. ದೇವರ ಉನ್ನತ ಆಕಾಶದಲ್ಲಿಲ್ಲವೋ? ನಕ್ಷತ್ರ ಮಂಡಲದ ತುದಿಯು ಎಷ್ಟೋ ಎತ್ತರ ನೋಡು. ನೀನಾದರೂ ದೇವರಿಗೆ ಏನು ಗೊತ್ತು? ಕಾರ್ಗತ್ತಲೆಯಲ್ಲಿನ ಆಚೆಯಿಂದ ನ್ಯಾಯ ತೀರಿಸಬಲ್ಲನೋ? ದಟ್ಟವಾದ ಮೋಡಗಳು ಆತನಿಗೆ ಪರದೆಯಾಗಿ ಇರುವುದರಿಂದ ನೋಡಲಾರನು. ಆಕಾಶ ಮಂಡಲದ ಮೇಲ್ಗಡೆಯಲ್ಲಿಯೇ ನಡೆದಾಡುತ್ತಾನೆ ಎಂದು ಹೇಳಿಕೊಂಡಿಯಲ್ಲವೇ? ನೋಡಿ, ಮನುಷ್ಯರ ಆಲೋಚನೆ ಹೆಂಗಿರುತ್ತೆ. ಮನುಷ್ಯರ ಆಲೋಚನೆ ನೋಡಿದಾಗ ನನ್ ಏನಂತ ಅನ್ಕೊಂಡಿದ್ದಾನೆ ಇವನು ಮನುಷ್ಯ? ಎಂತ ಮನುಷ್ಯನಪ್ಪ ನೀನು, ಎಂತ ನರಪ್ರಾಣಿ ನೀನು. ದೇವರು ಉನ್ನತ ಆಕಾಶದಲ್ಲಿ ಇದ್ದಾನಲ್ವೇ? ನಕ್ಷತ್ರಗಳು ಅಡ್ಡಿಯಾಗಿದೆ, ಎಲ್ಲಾ ಗಗನ ಮಂಡಲಗಳು ಎಲ್ಲ ಅಡ್ಡಿಯಾಗಿದೆ. ಆಗಿರೋದ್ರಿಂದ ನನ್ನನ್ನ ದೇವರು ನೋಡೋದಿಕ್ಕೆ ಆಗೋದಿಲ್ಲ ಅಂತೇಳಿ ಅನ್ಕೊಂತಿದ್ದಾನೆ. ದೇವರನ್ನ ಕುರಿತು ಮನುಷ್ಯರು ಆಲೋಚಿಸುವುದನ್ನ ನೋಡಿ ದೇವರು ನಗ್ತಿದ್ದಾರೆ. ಎಂತ ಟ್ಯೂಬ್ಲೈಟ್ ಕಣೋ ನೀನು ಅಂತ.
ಹೀಗೆ ಮಾಡಿದರೂ ನಾನು ಸುಮ್ಮನೆ ಇದ್ದೀನಲ್ಲ ಅಂತ ಅನ್ಕೊಳ್ತಿದ್ಯಾ? ನೀನ್ ಏನ್ ಮಾಡಿದ್ರು ನಾನು ಸುಮ್ಮನೆ ಇದ್ದೀನಿ ಅಂತ ಅನ್ಕೊಳ್ತಿದೀಯಾ? ದೇವರಿಗೆ ಬಹಳ ಕೆಲ್ಸ ಇದೆ. ಯಾವಾಗ್ಲೂ ನಮ್ಮನ್ನ ನೋಡ್ಕೊಂಡಿರ್ತಾರ ದೇವರು? ದೇವರ ಕೆಲಸ ದೇವರಿಗೆ ಬಹಳ ಇರುತ್ತೆ. ದೇವರು ನೋಡ್ಬೇಕಾದ್ರೆ ಆಕಾಶ ಅಡ್ಡ ಇದೆ, ನಕ್ಷತ್ರ ರಾಶಿಗಳು ಅಡ್ಡ ಇದೆ, ದಟ್ಟವಾದಂತ ಮೋಡಗಳು ಅಡ್ಡ ಇದೆ, ಮೋಡಗಳ ಪರದೆಗಳು ಅಡ್ಡ ಇದೆ. ಇವೆಲ್ಲ ಅಡ್ಡ ಇರ್ಬೇಕಾದ್ರೆ ನನ್ನ ಪಾಪಗಳು ದೇವರಿಗೆ ಕಾಣಿಸುತ್ತಾ ಅಂತ ಭೂಮಲ್ಲಿ ಇರುವಂತಹ ಮನುಷ್ಯನು ಅನ್ಕೊಳ್ತಿದ್ದಾನೆ. ಅದಕ್ಕೆ ದೇವರು ಏನಂತಿದ್ದಾರೆ? ಕೀರ್ತನೆಗಳು 50ನೇ ಅಧ್ಯಾಯ 21, 22ನೇ ವಚನದಲ್ಲಿ ನಾವು ಆವಾಗ್ಲೇ ಓದ್ಕೊಂಡಿದ್ದೇವೆ. ಅದನ್ನೇ ಮತ್ತೆ ತೆರೀರಿ. 50ನೇ ಅಧ್ಯಾಯ 21ನೇ ವಚನ. ನೀವು ಹೀಗೆ ಮಾಡಿದರೂ ನಾನು ಸುಮ್ಮನೆ ಇದ್ದದ್ದರಿಂದ ದೇವರು ನಮ್ಮಂತವನೇ ಎಂದು ನೆನೆಸಿಕೊಂಡಿರಿ. ಈಗಲಾದರೂ ನಾನು ಎಲ್ಲವನ್ನು ನಿಮ್ಮ ಮುಂದೆ ವಿವರಿಸಿ ನಿಮ್ಮನ್ನು ಅಪರಾಧಿಗಳೆಂದು ಸ್ಥಾಪಿಸುವೆನು. ದೇವರು ಎಲ್ಲರನ್ನು, ತಪ್ಪು ಮಾಡಿದವ್ರು ಎಲ್ಲರನ್ನು ಲೀಸ್ಟ್ ಮಾಡಿ ಅಪರಾಧಿಗಳೆಂದು ಸ್ಥಾಪಿಸಿ ಅವರ ಪಾಪಗಳನ್ನ ಗಂಟು ಮಾಡಿತ್ತು ದೇವರು ಬಳಿಯಲ್ಲಿ ಅದನ್ನ ಇಟ್ಕೊಂಡಿದ್ದಾರೆ. ಎಲ್ಲರ ಪಾಪಗಳನ್ನ ಗಂಟು ಮಾಡಿ ದೇವರು ತನ್ನ ಬಳಿಯಲ್ಲಿ ಇಟ್ಕೊಂಡಿದ್ದಾರೆ. ದೇವರು ತೋರಿಸ್ತಾರೆ, ಮೊದಲನೇ ಪಾಪ, ಎರಡನೇ ಪಾಪ, ಮೂರನೇ ಪಾಪ, ನಾಲ್ಕನೇ ಪಾಪ, ಪಾಪದ ಲೀಸ್ಟ್ ಎಲ್ಲ ದೇವರು ತೋರಿಸಿ ನೀನು ಅಪರಾಧಿ, ನೀನು ಪಾಪಿ ಅಂತೇಳಿ ಸ್ಥಾಪಿಸ್ತಾರೆ. ಯಾಕಪ್ಪ ನೀನ್ ತಪ್ಪು ಮಾಡ್ದೆ, ಈಗ ಸಾಯಿ ಹೋಗ್ ನರಕದಲ್ಲಿ ಅಂತೇಳಿ ದೇವರು ನರಕಕ್ಕೆ ಕಳಿಸ್ಬಿಡುತ್ತೆ. ಯಾಕೆ ಅಂದ್ರೆ ನೀನು ಆಲೋಚನೆಗಳನ್ನ ಸಾಯಿಸಿಲ್ಲ. ಆ ದಿನದಲ್ಲಿ ನೀನು ಆಲೋಚನೆಗಳನ್ನ ಸಾಯಿಸಿದ್ರೆ ನಿನಗೆ ಈ ನರಕನೇ ಸಿಗ್ತಾ ಇಲ್ಲ. ನೀನ್ ನಾನಿರುವಂತ, ನಾನ್ ಜೀವಿಸುವಂತ, ನಿತ್ಯವೂ ಜೀವಿಸುವಂತ ಒಳ್ಳೆಯ ಸ್ವರ್ಗವನ್ನು ನೀನ್ ಪಡ್ಕೊಳ್ತಾ ಇದ್ದೆ. ಯಾಕೆ ಅಂದ್ರೆ ಈ ಲೋಕದೊಂದಿಗೆ ಸ್ನೇಹ ಮಾಡಿರೋದ್ರಿಂದ, ಈ ಶರೀರ ಇಚ್ಛೆಗಳಿಗೆ ಒಳಪಟ್ಟಿರೋದ್ರಿಂದ ನೀನೇನಾದೆ? ನೀನು ಸತ್ತೋದೆ. ಮನುಷ್ಯ ಏನಂತ ತಿಳ್ಕೊಂಡಿದ್ದಾನೆ ಗೊತ್ತಾ ಪ್ರಿಯರೇ? ಇರೋದು ಒಂದ್ ಲೈಫು, ಒಂದೇ ಜೀವನ, ಪ್ರತಿ ಕ್ಷಣನೂ ಎಂಜಾಯ್ ಮಾಡ್ಬೇಕು ಅಂತ ಕೊಟೇಶನ್ ಹಾಕಿಕೊಂಡು ಸುತ್ತಾ ಇದ್ದಾನೆ. ಮೊನ್ನೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಆಟೋದ ಮೇಲೆ ಒಂದ್ ಟೈಟಿಲ್ ಅನ್ನ ಬರ್ತಿದ್ರು. ಬಹಳ ಗಾಡಿಯಲ್ಲಿ ಕೂಡ ಕೊಟೇಶನ್ ಗಳನ್ನ ಬರ್ದ್ಕೊಳ್ತಾರೆ. ಯಾಕೆಂದ್ರೆ ಇವರಿಗಿಂತ ದೊಡ್ಡ ಪಂಡಿತರು ಯಾರು ಇರೋದಿಲ್ಲ. ಏನಂತ ಬರ್ದಿದ್ರು ಅಂದ್ರೆ, ಎಂಜಾಯ್ ದಿಸ್ ಲೈಫ್ ಬಿಕಾಸ್ ಡೆತ್ ಅನ್ಎಕ್ಸ್ಪೆಕ್ಟೆಡ್ ಅಂತ. ಆಗ ನಾನು ಅನ್ಕೊಂಡೆ, ಸತ್ತ ನಂತರ ದೇವ್ರು ಹೇಳ್ತಾರೆ, ಗಾಡ್ ಸೇಯಿಂಗ್ ಎಂಜಾಯ್ಡ್ ಯುವರ್ ಸೆಲ್ಫ್ ಎಲ್ ಅನ್ಎಕ್ಸ್ಪೆಕ್ಟೆಡ್. ಈ ಜೀವನದಲ್ಲಿ ನಿನಗಿಷ್ಟ ಬಂದಂತೆ ನೀನು ಅನುಭವಿಸಿದೆ, ಸತ್ತ ನಂತರ ನೀನ್ ಶಾಕ್ ಆಗ್ಬೇಕೀಗ, ನಾನೇನ್ ಇಲ್ಲಿದ್ದೀನಿ. ದೇವ್ರು ಹೇಳ್ತಾ ಇದ್ರೆ, ಅನ್ಎಕ್ಸ್ಪೆಕ್ಟೆಡ್ ಮಗನೇ, ಡೆತ್ ಅನ್ಎಕ್ಸ್ಪೆಕ್ಟೆಡ್. ಆದ್ರೆ ಡೆತ್ ಬಿಫೋರ್ ಲೈಫ್ ಹೇಗಿರ್ಬೇಕು ಅನ್ನೋದು ಬಹಳ ಪ್ರಾಮುಖ್ಯ. ದೇವ್ರು ಅದನ್ನೇ ಕೇಳೋದು, ಅದನ್ನೇ ನೋಡೋದು. ಈ ಲೋಕದಲ್ಲಿ ಒಬ್ಬ ಅಪರಾಧಿಯನ್ನು ಶಿಕ್ಷಿಸಬೇಕಾದ್ರೆ ಸಾಕ್ಷಿ ಆಧಾರಗಳು, ಬಹಳ ಕ್ಲೂಗಳು ಎನ್ನುವಂಥದ್ದು ಬಹಳ ಇರುತ್ತೆ. ಬಹಳ ಕ್ಲೂಗಳು ಇದ್ರೂ, ಸಾಕ್ಷಿ ಆಧಾರಗಳು ಇದ್ರೂ ಕೆಲವೊಮ್ಮೆ ಸರಿಯಾದಂತ ತೀರ್ಪು ಆಗೋದಿಲ್ಲ. ಆದ್ರೆ ದೇವರು ಪಾಪವನ್ನ ಸಾಕ್ಷಿಯಾಗಿಟ್ಟಿದ್ದಾನೆ. ನಿನ್ನ ಪಾಪದ ಕೃತ್ಯಗಳೇ ತೀರ್ಪು ಮಾಡುತ್ತೆ ಅಂತ ದೇವರು ಹೇಳುತ್ತಿದ್ದಾರೆ. ಹಾಗಾದ್ರೆ ಇಂಥ ಪಾಪವನ್ನ ಸಾಯಿಸಬೇಕು. ಕೊಲಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5-6 ವಚನಗಳು. ಕೊಲಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5-6 ವಚನಗಳು. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮ ಅಭಿಲಾಷೆ, ದುರಾಸೆ, ವಿಗ್ರಹ ಆರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಅಂದ್ರೆ ಏನನ್ನ ಸಾಯಿಸಬೇಕು? ಸಾಯಿಸದ ಹೋದ್ರೆ ಏನಾಗುತ್ತೆ? ದೇವರ ಕೋಪಕ್ಕೆ ನಾವು ಗುರಿ ಹಾಕ್ತಿವಿ, ದೇವರಿಗೆ ಶತ್ರುಗಳಾಗ್ತಿವಿ, ವಿರೋಧಿಗಳಾಗ್ತಿವಿ. ಅಂದ್ರೆ ಆತ್ಮ ಹೇಳ್ತಿದೆ ಬೇಡ, ಅದು ತಪ್ಪು ಅಂತ ಹೇಳಿದ್ರು ಆತ್ಮದ ಮಾತನ್ನ, ಮನಸ್ಸಿನ ಮಾತನ್ನ ಕೇಳದೆ ಪಾಪ ಅನ್ನ ಅಡ್ಡಿ ಮಾಡದೆ ಅದರಂತೆ ನಡ್ಕೊಂಡ್ಬಿಟ್ಟೆ. ಈಗ ಅದಕ್ಕೆ ದೇವ್ರು ಹೇಳ್ತಿದಾರೆ, ಹಾಗಾದ್ರೆ ಇಂಥ ಪಾಪವನ್ನ ನೀನ್ ಮಾಡಿರೋದ್ರಿಂದ ನೀನು
ಹೋಗ್ ನರಕಕ್ಕೆ ಅಂತೇಳಿ ದೇವ್ರು ಕಳ್ಸ್ಬಿಡ್ತಾರೆ. ನೀನು ಆ ದಿನದಲ್ಲಿ ಆ ಆಲೋಚನೆಯನ್ನು ನೀನ್ ಸಾಯಿಸ್ಲಿಲ್ಲ, ಆಗಿರೋದ್ರಿಂದ ನೀನ್ ಸಾಯಿ ಇವತ್ತು ಅಂತ ದೇವರು ಕಳಿಸ್ತಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಯಾಕೆಂದರೆ ಯಾವ ಯಾವ ದೇವರ ಓದಿ ಸಜೀವವಾದದ್ದು, ನಾಲ್ಕನೇ ಕಾರ್ಯಸಾಧಕವಾದದ್ದು, ಹ್ಮ್. ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಹ್ಮ್. ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೋರಿ ಹೋಗುವಂತದ್ದು, ಹ್ಮ್. ಹೃದಯದ Okay. ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂತದ್ದು ಆಗಿದೆ. ನಾವೀಗ ಪಾಪಗಳನ್ನ ಯಾವ್ದ್ರಿಂದ ಕಡಿಬೇಕು? ಯಾವ್ದ್ರಿಂದ ಕಡಿಬೇಕು? ವಾಕ್ಯದಿಂದ. ವಾಕ್ಯವೆಂಬ ಕತ್ತಿಯಿಂದ ಎಲ್ಲವನ್ನು ಕತ್ತರಿಸಿ ಹಾಕಬೇಕು. ಪ್ರಾಣ ಆತ್ಮಗಳನ್ನು ಕೀಳು ಮಂಚೆಗಳನ್ನು ವಿಭಜಿಸುವಷ್ಟು ಮಟ್ಟಿಗೂ ತೂಗಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನೆಲ್ಲವನ್ನ ವಿವೇಚಿಸುವಂಥದ್ದು ಆಗಿದೆ. ದೇವರ ವಾಕ್ಯ, ಜೀವವುಳ್ಳಂತ ದೇವರ ವಾಕ್ಯ ಹೇಗೆ ಸಾಯಿಸಬೇಕು? ವಾಕ್ಯವೆಂಬ ಕತ್ತಿಯಿಂದ ಸಾಯಿಸಬೇಕು. ವಾಕ್ಯವೆಂಬ ಕತ್ತಿಯಿಂದ ಸಾಯಿಸಬೇಕು. ಪಾಪಗಳನ್ನೆಲ್ಲ, ಹಿಂದೆ ಬರುವಂತ ಪಾಪಗಳನ್ನೆಲ್ಲ ವಾಕ್ಯವೆಂಬ ಕತ್ತಿಯಿಂದ ಸಾಯಿಸ್ಬೇಕು. ಒಂದು ವೇಳೆ ಸಾಯಿಸ್ಲಿಲ್ಲ ಅಂದ್ರೆ ದೇವರು ನಿನ್ನ ನಿತ್ಯವೂ ಸಾಯಿ ಮಗನೇ ಅಂತೇಳಿ ನರಕಾಗ್ನಿಗೆ ಕಳಿಸ್ಬಿಡ್ತಾರೆ. ಮಾಡಿರುವಂತ ಪಾಪಗಳು ಮರ ಆಗಿದೆ ಅಂತ ಅನ್ಕೊಂಡು, ಯಾರು ನೋಡಿಲ್ಲ ಅಂತ ತಿಳ್ಕೊಂಡು ಜೀವಿಸಿದ್ರೆ ಒಂದು ದಿನ ಬರುತ್ತೆ, ಆ ದಿನ ಎಲ್ಲವೂ ಸಹ ದೇವರ ಮುಂದೆ ಸಾಕ್ಷಿ ಹೇಳುತ್ತೆ. ದೇವರ ಮುಂದೆ ಸಾಕ್ಷಿ ಹೇಳುತ್ತೆ. ಆಗಿರೋದ್ರಿಂದ ನಾವು ಪಾಪವನ್ನ ಸಾಯಿಸ್ತಾ ಇದೀವ, ಇಲ್ಲ ಅದ್ರ ಜೊತೆಗೆ ಸತ್ತು ಹೋಗ್ತಿದೀವ ಎನ್ನುವಂಥದ್ದು ನಮಗ್ ಬಿಟ್ಟಿದ್ದು. ಈ ಶರೀರ ದೇವರನ್ನ ನೋಡೋದಕ್ಕೆ ಬಿಡೋದಿಲ್ಲ. ದೇವರಿರುವಂತಹ ಪರಲೋಕವನ್ನ ಪಡೆದುಕೊಳ್ಳೋದಕ್ಕೆ ಅದು ದೂರ ಮಾಡ್ತಿದೆ ಅಂದ್ರೆ ಅದನ್ನ ಏನ್ ಮಾಡ್ಬೇಕು? ದೇವರಿಂದ ದೂರ ಮಾಡುವಂತ ಆ ದೇಹವನ್ನ ಏನ್ ಮಾಡಬೇಕು? ಸಾಯಿಸಬೇಕು. ಈ ದೇಹದಲ್ಲಿ ಹುಟ್ಟುವಂತ ಕೋರಿಕೆಗಳನ್ನೆಲ್ಲ ಸಾಯಿಸಬೇಕು. ನಮಗೆ ದೇವರು ಮುಖ್ಯ, ದೇವರಿರುವಂತಹ ಪರಲೋಕ ಮುಖ್ಯ. ಆ ಪರಲೋಕವನ್ನು ಪಡೆದುಕೊಳ್ಳೋದು ನಮ್ಗೆ ಅದಕ್ಕಿಂತ ಇಂಪಾರ್ಟೆಂಟ್ ಏನಿಲ್ಲ. ನಮ್ಗೆ ದೇವರನ್ನು ನೋಡೋದೇ ನಮ್ ಇಂಪಾರ್ಟೆಂಟು. ದೇವರಿರುವಂತ ಲೋಕ ಪಡೆದುಕೊಳ್ಳೋದಕ್ಕೇನೆ ನಮ್ಗೆ ಅದು ಪ್ರಾಮುಖ್ಯವಾದಂಥದ್ದು. ಅದಕ್ಕಾಗಿ ಅಲ್ವಾ ನಾವು ಎಷ್ಟು ಶ್ರಮೆಗಳನ್ನಾಗ್ಲಿ, ಎಷ್ಟು ಹಿಂಸೆಗಳನ್ನಾಗ್ಲಿ, ಬಾಧೆಗಳನ್ನ ಎಲ್ಲವನ್ನ ಅನುಭವಿಸಿಕೊಂಡು ನಿಂತಿದೀವಿ ಅಂದ್ರೆ ಅದಕ್ಕೆ ಈ ಲೋಕದಲ್ಲಿ ಅನೇಕರ ಹತ್ರ ಬಯಸಿಕೊಂಡು, ಸ್ನೇಹಿತರ ಹತ್ರ, ಬಂಧು ಮಿತ್ರಗಳ ಹತ್ರ ಇವರೆಲ್ಲ ದೂರ ಮಾಡ್ಕೊಂಡು ಯಾಕೆ ಇದೀವಿ? ಕ್ರಿಸ್ತನನ್ನ ನಂಬಿಕೊಂಡು. ನಮಗೆ ಬೇಕಾದಂಥದ್ದು ನಿತ್ಯವಿರುವಂತ ಮಹಾಲೋಕ. ಆ ಮಹಾಲೋಕವನ್ನು ಪಡೆದುಕೊಳ್ಳೋದಕ್ಕೆ ಅಲ್ವಾ ನಾವು ಕ್ರಿಸ್ತನನ್ನ ಅಂಗೀಕರಿಸಿದ್ದು. ಆಗಿರ್ಬೇಕಾದ್ರೆ ನಾವು ನಮ್ಮ ಆಲೋಚನೆಯಲ್ಲಿ ಹುಟ್ಟುವಂತ ಎಲ್ಲವನ್ನು ಸಹ ತೊಳೆದಾಕೊಳ್ಬೇಕು. ಪಾಪದ ಸ್ವಭಾವವನ್ನು ತೊಳೆದಾಕೋಬೇಕು. ನೋಡಿ, ಯೋಸೇಪನ ಬಳಿಗೆ ಪಾಪ ಬಂತು, ಅವನು ಏನ್ ಮಾಡ್ದ? ಪಾಪವನ್ನ ಸಾಯಿಸಿಬಿಟ್ಟ. ಯೇಸು ಕ್ರಿಸ್ತವರು ತನ್ನ ಜೀವನದಲ್ಲಿ ಎಲ್ಲವನ್ನ ಸಹಿಸಿಕೊಂಡ್ರು. ಈ ದೇಹವನ್ನು ದೇವರ ಕೆಲಸಕ್ಕೆ ಬಳಸಿದ್ರು. ನಮ್ಮ ಪಾಪಗಳನ್ನು ತೊಳೆಯೋದಕ್ಕೆ ಆತನು ಶುದ್ಧವಾಗಿ ಇಟ್ಟುಕೊಂಡ್ರು. ತನ್ನ ಜೀವಿತವನ್ನ, ನೋಡುವಂತ ನೋಟ, ಮಾಡುವಂತ ಕೆಲಸ, ನಡೆಯುವಂತ ನಡತೆ ಎಲ್ಲದರಲ್ಲಿ ಶುದ್ಧತೆಯಿಂದ ಜೀವಿಸಿದ್ರು. ಒಬ್ಬ ವ್ಯಭಿಚಾರಿಯನ್ನ ನೋಡಿ, ಆಕೆಯನ್ನು ನೋಡಿ ಏನಂತ ಹೇಳಿದ್ರು? ಅಮ್ಮ ಅಂತ ಹೇಳಿ ಕರೆದ್ರು. ನೋಡುವ ವಿಧಾನ ಕಲಿಸಿಕೊಟ್ರು. ದೇವರ ಕೆಲಸವನ್ನು ಮಾಡಿ ತೋರಿಸಿದ್ರು. ದೇವರ ಕೆಲಸವನ್ನು, ಸುವಾರ್ತೆಗಾಗಿ ಹೇಗೆ ಸಾರುವುದನ್ನ ತೋರಿಸಿದ್ರು. ಪಾಪವು ನನ್ನಲ್ಲಿ ಯಾರಾದ್ರೂ ತೋರ್ಸಕ್ಕಾಗುತ್ತಾ? ಪಾಪ ನನ್ನಲ್ಲಿ ಸ್ಥಾಪಿಸೋದಕ್ಕಾಗುತ್ತಾ ಎಂದು ಯೇಸು ಕ್ರಿಸ್ತರು ಹೇಳಿದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಯೇಸು ಕ್ರಿಸ್ತರು ಪರಿಶುದ್ಧವಾಗಿ ಜೀವಿಸಿದ್ರು. ತನ್ನ ದೇಹವನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡ್ರು. ಹಾಗೆ ಅಪೊಸ್ತಲನಾದಂತ ಪೌಲನು ಸಹ ತನ್ನ ಜೀವನದಲ್ಲಿ ತನ್ನ ದೇಹವನ್ನು ಸಂಪೂರ್ಣವಾಗಿ, ಯೇಸು ಕ್ರಿಸ್ತನನ್ನ ನಂಬಿದ ನಂತರ ತನ್ನ ದೇಹವನ್ನ ಸಂಪೂರ್ಣವಾಗಿ ದೇವರ ಕಡೆಗೆ ನಡೆಸ್ಕೊಂಡ್ರು. ಅನೇಕ ಪಟ್ಟಣಗಳಲ್ಲಿ ಹೋಗಿ ಸುವಾರ್ತೆಯನ್ನ ಸಾರಿದ್ರು. ಸಮಯ ಅನ್ನದೆ ಅಸಮಯ ಎಲ್ಲ ಸಮಯದಲ್ಲೂ ಸುವಾರ್ತೆ ಸಾರುವುದರಲ್ಲಿ ಆತನು ಕಷ್ಟಪಟ್ಟ. ಆತನ ಮಾದರಿ ಆಗಿದೆ. ಯೇಸು ಕ್ರಿಸ್ತರ ಮಾದರಿ, ಯೋಸೇಫನ ಮಾದರಿ, ಅಪೊಸ್ತಲನಾದಂತ ಪೌಲನ ಮಾದರಿ. ನಾವು ಸಹ ಶರೀರದ ಆಸೆಯನ್ನು
ನಿತ್ಯವೂ ಸಾಯಿಸುವಂತಹ ಆ ಲೋಕವನ್ನು ತಪ್ಪಿಸಿಕೊಳ್ಬೇಕಾದ್ರೆ, ಸಾಯುವಂತ ಲೋಕವನ್ನು ತಪ್ಪಿಸಿಕೊಳ್ಬೇಕಾದ್ರೆ ಈ ಶರೀರವನ್ನು ನಾವು ಒಳಪಡಿಸಿಕೊಳ್ಬೇಕು. ಯಾವುದರಿಂದ? ಜೀವವುಳ್ಳ ವಾಕ್ಯದಿಂದ. ಈ ವಾಕ್ಯದಿಂದ ನಾವು ಏನ್ ಮಾಡ್ಬೇಕು? ಎಲ್ಲ ಪಾಪದ ಕ್ರಿಯೆಗಳನ್ನ ಕತ್ತರಿಸಿ ಹಾಕ್ಬೇಕು. ಪಾಪದ ಕ್ರಿಯೆಗಳನ್ನ, ಆಲೋಚನೆಗಳನ್ನ ಯಾವುದರಿಂದ ಕತ್ತರಿಸಿ ಹಾಕ್ಬೇಕು? ಚಾಕು ತಗೊಂಡು ಕೈ ಕಾಲುಗಳನ್ನ ಕತ್ತರಿಸ್ಕೋಬೇಕಾ? ಕಣ್ಗುಡ್ಡನ್ನ ಕಿತ್ತಾಕೋಬೇಕಾ? ಯಾವ್ದರಿಂದ ಕತ್ತರಿಸಿ ಹಾಕ್ಬೇಕು? ವಾಕ್ಯವೆಂಬ ಖಡ್ಗದಿಂದ, ಕತ್ತಿಯಿಂದ. ಈ ಕತ್ತಿಯಿಂದ ಎಲ್ಲ ಆಲೋಚನೆಗಳನ್ನ ಕಡ್ದಾಕೋಬೇಕು. ಇದು ಯೇಸು ಕ್ರಿಸ್ತರು ಹೇಳಿರುವಂತ ಮಾತಿನಲ್ಲಿರುವಂತಹ ಆಂತರ್ಯ. ಹಾಗಿರೋದ್ರಿಂದ ಪ್ರಿಯರೇ, ನಾವು ಸಹ ನಮ್ಮ ಜೀವನದಲ್ಲಿ ದೇವರಿಗೆ ಮೆಚ್ಚುಗೆ ಹಾಗೆ ದೇವರಿಗೆ ಇಷ್ಟಪಡುವಂತ ಜೀವನವನ್ನು ನಾವು ಜೀವಿಸಬೇಕು. ಸುತ್ತಮುತ್ತಲು ಎಲ್ಲ ಪಾಪನೇ ತುಂಬಿಕೊಂಡಿದೆ, ಎಲ್ಲ ಪಾಪ. ಆದ್ರೆ ನಾವು ಪಾಪದಲ್ಲಿ ಬೀಳಬಾರದು, ಪಾಪದಲ್ಲಿ ನಾವು ಇರಕೂಡದು. ಹಾಗಿರೋದ್ರಿಂದ ಪ್ರತಿಯೊಬ್ಬರು ನಿಮ್ಮನ್ನ ನೀವು ಎಚ್ಚರಿಸಿಕೊಳ್ಳಿ, ನನ್ನನ್ನು ನಾನು ಎಚ್ಚರಿಸಿಕೊಳ್ತೇನೆ. ವಾಕ್ಯ, ದೇವರು ನಮಗೆ ಪ್ರಾಮುಖ್ಯ, ದೇವರು ಇರುವಂತ ಲೋಕ ನಮಗೆ ಪ್ರಾಮುಖ್ಯ. ದೇವರು ನನ್ನ ನೋಡ್ಬೇಕು. ಸತ್ತ ನಂತರ ಕಣ್ಮುಚ್ಚಿ ಕಣ್ ತೆರೆದ್ರೆ ದೇವರು ಕಾಣಿಸ್ಬೇಕು. ಕಣ್ಮುಚ್ಚಿ ಕಣ್ ತೆರೆದ ನಂತರ ನರಕ ನಮ್ಗೆ ಕಾಣಿಸಿದೀಯ ಅಂದ್ರೆ ನಾವು ಜೀವಿಸುವಂತ ಜೀವನಕ್ಕೆ ಅರ್ಥನೇ ಇಲ್ಲ. ಈ ಲೋಕ 60-70 ವರ್ಷ ಅಷ್ಟೇ. ಆದ್ರೆ ದೇವರಿರುವಂತಹ ಲೋಕ ಶಾಶ್ವತವಾದಂಥದ್ದು, ನರಕ ಶಾಶ್ವತವಾದಂಥದ್ದು. ಬಾಯಿ ಬಡ್ಕೊಳ್ಬೇಕಾಗತ್ತೆ. ಯಾರು ನಮ್ಮ ಮಾತು ಕೇಳೋರಿರಲ್ಲ. ಕತ್ತಲು, ಕಣ್ಮುಚ್ಕೊಂಡ್ ನೋಡಿದ್ರೆ ಆ ಕತ್ತಲಿಗೆ ಇದಕ್ಕಿಂತ ಕತ್ತಲಾಗಿರುತ್ತೆ ಅದು. ಸಮಾಜ ನಾವು ಮನೇಲಿ ಇರ್ಬೇಕಾದ್ರೆ ಏನಾದ್ರು ಕತ್ತಲಾಗಿದ್ರೆ ಲೈಟ್ ಅನ್ನ ಆನ್ ಮಾಡ್ಕೊಳ್ತೀವಿ. ಅಲ್ಲಿ ಲೈಟ್ ಇರೋದಿಲ್ಲ, ಏನಿರೋದಿಲ್ಲ. ಮನೆಗಳಲ್ಲಿ ಒಂದ್ ಚೂರಾದ್ರೂ ಎಲ್ಲಿಂದ ಬೆಳಕು ಬರ್ತಾ ಇರುತ್ತೆ, ಆದ್ರೆ ಅಲ್ಲಿ ಬೆಳಕೇ ಇರೋದಿಲ್ಲ. ಆ ಕತ್ತಲೆಯಲ್ಲಿ ನೋವು, ವೇದನೆ, ಹಲ್ಲು ಕಡಿಯೋಣವು, ದಾಹ ಎಲ್ಲ ಆಗ್ತಿರುತ್ತೆ. ಅಂತಹ ಲೋಕವನ್ನ ತಪ್ಪಿಸ್ಕೊಳ್ಬೇಕಂದ್ರೆ ಈ ಲೋಕದಲ್ಲಿ ನಾವು ಶರೀರದಲ್ಲಿ ಹುಟ್ಟುವಂತ ಕೋರಿಕೆಗಳನ್ನ ಎಲ್ಲವನ್ನ ಸಾಯಿಸಿಕೊಳ್ಳಬೇಕು. ದೇವರ ನಿಮಿತ್ತವಾಗಿ, ವಾಕ್ಯದ ನಿಮಿತ್ತ ನಾವು ಜೀವಿಸಬೇಕು. ನಿತ್ಯವೂ ಜೀವಿಸುವಂತ ಜೀವ ಸ್ವರೂಪನಾದ ದೇವರಿರುವಂತಹ ಪರಲೋಕವನ್ನ ಪಡೆದುಕೊಳ್ಳೋಣ. ಆಗಿರೋದ್ರಿಂದ ಈ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಜೀವಿಸಬೇಕೆಂದು ಮನವಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರೂ ತಲೆ ಬಾಗಿಸಿದ್ದಾದ್ರೆ ಪ್ರಾರ್ಥನೆ ಮಾಡಿ ಮುಗಿಸ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರೀತಿಯ ಪರಲೋಕದಲ್ಲಿರುವ ತಂದೆಯೇ, ನಿಮ್ಮ ಉನ್ನತವಾದ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು. ಇಲ್ಲಿಯವರೆಗೂ ತಂದೆ, ಲೋಕದಲ್ಲಿರುವಂತಹ ಪಾಪದ ವಿಷಯದಲ್ಲಿ, ಶರೀರ ಸ್ವಭಾವವುಳ್ಳ ಪಾಪಗಳ ವಿಷಯದಲ್ಲಿ, ಮನಸ್ಸಿನಲ್ಲಿ ಹುಟ್ಟುವಂತ ಆಲೋಚನೆಗಳ ವಿಷಯದಲ್ಲಿ, ಯೇಸು ಕ್ರಿಸ್ತರು ಹೇಳಿರುವಂತಹ ಮಾತುಗಳ ವಿಷಯದಲ್ಲಿ ತಂದೆ, ನಮ್ಮ ಸ್ವಭಾವಗಳು, ನಮ್ಮ ದೇಹದಲ್ಲಿ ಹುಟ್ಟುವಂತ ಕೋರಿಕೆಗಳು, ಅದನ್ನ ಹೇಗೆ ಸಾಯಿಸಿಕೊಳ್ಳಬೇಕು, ಹೇಗೆ ಕಡ್ದ ಹಾಕಿಕೊಳ್ಳಬೇಕು ಎನ್ನುವಂಥದ್ದನ್ನ ತಿಳಿಸಿಕೊಟ್ಟಿದ್ದೇನೆ. ಮನಸ್ಸಿನಲ್ಲಿ ಇಟ್ಟುಕೊಂಡು ತಂದೆ, ನಿಮ್ಮ ವಾಕ್ಯದ ಮೂಲಕ, ನಿಮ್ಮ ಜೀವವುಳ್ಳ ವಾಕ್ಯದ ಮೂಲಕ ಅದನ್ನೆಲ್ಲ ಕತ್ತರಿಸಿಕೊಂಡು ತಂದೆ, ನಿಮಗಾಗಿ ನೀತಿವಂತರಾಗಿ ಭಕ್ತರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡಿ. ಈ ರಾಜ್ಯದಲ್ಲಿ ತಂದೆ ಮೂಲೆ ಮೂಲೆಗೂ ನಿಮ್ಮ ಸುವಾರ್ತೆಯನ್ನು ಸಾರುವುದಕ್ಕೆ ಸಹಾಯ ಮಾಡಿ ತಂದೆ. ಇವತ್ತಿಂದ SSLC ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ತಂದೆ. ನಿಮ್ಮ ಮಕ್ಕಳು ಓದಿರುವುದಂತದನ್ನ ತಂದೆ ಒಳ್ಳೆ ರೀತಿಯಾಗಿ ಬರೆದು ಉತ್ತಮರಾಗಿ ಈ ಲೋಕದಲ್ಲಿ ಹಾಗೆ ನಿಮ್ಮ ವಿಷಯದಲ್ಲಿ ಉತ್ತಮರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡಿ. ನಿಮ್ಮ ನಾಮವನ್ನು ಉನ್ನತವಾಗಿ ತಂದೆ ತೋರಿಸುವುದಕ್ಕೆ ಸಹಾಯ ಮಾಡಿ. ಕೇಳಿರುವಂತ ನಿಮ್ಮ ಮಕ್ಕಳ ಎಲ್ಲರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ. ಅವರ ಹೃದಯದಲ್ಲಿ ಇಟ್ಕೊಂಡು ಒಳ್ಳೆಯದಾಗಿ ಜೀವಿಸುವುದಕ್ಕೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ತಂದೆಯೇ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮರ ಅನ್ಯೋನ್ಯತೆ ಸಹವಾಸ ಇಂದಿಗೂ ಎಂದೆಂದಿಗೂ ನಮ್ಮೆಲ್ಲರ ಜೊತೆಯಾಗಿದ್ದು ನಡೆಸಲಿ. ಆಮೇನ್.